थाये जय नीडु जगन्माते ओ भारतांबे थाये जय नीडु जगन्माते नीडु जगन्माते ओ भारतांबे ताये जय नीडु जगन्माते श्री गौरी श्री शारदा माते श्रृंगेरी श्री गौरी श्री शारदा माते ओ भारतांबे ताये जय नीडु जगन्माते ओ भारतांबे ताये जय नीडु जगन्माते श्री गौरी श्री शारदा माते श्रृंगेरी श्री गौरी श्री शारदा माते ओ भारतांबे ताये जय नीडु जगन्माते ओ भारतांबे ताये जय नीडु जगन्माते वल्ली पाकियली वासवाद श्री रेवण सिद्धा जन सिद्धनाडु वल्ली पाकियली वासवाद श्री रेवण सिद्धा जन सिद्धनाडु शिव पार्वतीच्या वीरलिंगेच्या बाळिंगराया जन सिद्धनाडु शिव पार्वतीच्या वीरलिंगेच्या बाळिंगराया जन सिद्धनाडु ओ भारतांबे ताये जय नीडु जगन्माते ओ भारतांबे ताये जय नीडु जगन्माते
जगन्माते रण्णा पंपा कुमार व्यास कविय कालिदासा रण्णा पंपा कुमार व्यास कविय कालिदासा भारत देश उरचित विश्वेश्वरय्या जनसिद्ध नाडु भारत देश उरचित विश्वेश्वरय्या जनसिद्ध नाडु भारतांबे ताये जय नीडु जगन्माते ओ भारतांबे ताये जय नीडु जगन्माते देश ಇದು ಪುಣ್ಯದ ಬೀಡು ಭಕ್ತಿ ಭಂಡಾರಿ ಬಸವಣ್ಣ ಜನಸಿದ್ಧ ನಾಡು ಭಾರತ ದೇಶ ಇದು ಪುಣ್ಯದ ಬೀಡು ಭಕ್ತಿ ಭಂಡಾರಿ ಬಸವಣ್ಣ ಜನಸಿದ್ಧ ನಾಡು ಅಲ್ಲ ಮಹಾಪ್ರಭು ಚನ್ನ ಬಸವಣ್ಣ ಅಮೋಘ ಸಿದ್ಧ ಜನಸಿದ್ಧ ನಾಡು ಅಲ್ಲ ಮಹಾಪ್ರಭು ಚನ್ನ ಬಸವಣ್ಣ ಅಮೋಘರಾಯ ಜನಸಿದ್ಧ ನಾಡು ಓ ಭಾರತಾಂಬೆ ತಾಯೇ ಜಯ ನೀಡು ಜಗನ್ಮಾತೆ ಓ ಭಾರತಾಂಬೆ ತಾಯೇ ಜಯ ನೀಡು ಜಗನ್ಮಾತೆ जगन्माते जय नीडु जगन्माते जय नीडु जगन्माते भारत भूमाते भारत भूमाते माते भारत भूमाते माते भारत भूमाते माते विजयनगರದ वैभव पोते विजयनगರದ वैभव पोते भारत भूमाते माते भारत भूमाते माते वैभव पोते विजयनगರದ वैभव पोते भारत भूमाते माते भारत भूमाते माते शंकरार बसवादी प्रमतर शंकरार बसवादी प्रमतर निसगर निरसनि दसनि दमदप निसगर निरसनि दसनि दमदप रे सागरे पमदप सानि दप मदप रे सागरे पमदप सानि दप मदप सानि दप मप दप गम प गम रे सा सानि दप मप दप गम प गम रे सा भारत भूमाते माते भारत भूमाते माते शंकरार्य बसवादी प्रमतर शंकरार्य बसवादी प्रमतर निसगर निर
रे सा ग रे प म द प सा नि द प म द प रे सा ग रे प म द प सा नि द प म द प सा नि द प म प द प ग म प ग म रे सा सा नि द प म प द प ग म प ग म रे सा भारत भूमा दे माते भारत भूमा दे हॅलो, कृपया करून टाकीवर कोण बसले त्यांनी खाली उतरावे, नम्र विनंती तुम्हाला. कळकळ्याची टाकीवर बसलेले खाली उतरा, कळकळ्याची नम्र विनंती तुम्हाला. मंडळाकडून नम्र विनंती आहे, टाकीवरून कृपा करून हात जोडून सांगतो, खाली उतरा बाळानो. ಧನ್ಯವಾದಗಳು. ಯಾವ ಬಾಬುಶಾ ಬಳ್ಳೂರಿಗೆ ಇವರಾದರೂ ಕೂಡ 2100 ರೂಪಾಯಿ ಕೊಟ್ಟಿದ್ದಾರೆ. ಬುತ್ತಾಳಿ ಮಾನೆ 10,001 ರೂಪಾಯಿ ಕೊಟ್ಟಿದ್ದಾರೆ ಮುಂಬೈ ಪೊಲೀಸ್ ಸಾಹೇಬರು. ಹಾಗೂ ಪಿಂಟು ಬುತ್ತಾಳಿ ಘೋಡ್ಕೆ ಇವರಾದರೂ ಕೂಡ 11,000 ಕೊಟ್ಟಿದ್ದಾರೆ, 11,000 ರೂಪಾಯಿ ಕೊಟ್ಟಿದ್ದಾರೆ. ಸಿದ್ದೇಶ್ವರ ಘೋಡ್ಕೆ ಪುಣೆ ಯುವ ನೇತಾ ಅವರಾದರೂ ಕೂಡ 11,000 ರೂಪಾಯಿ ಕೊಟ್ಟಿದ್ದಾರೆ.
ಬಾಳಲ್ಲಿ ಬೆಳಕಾಗುವ ಮನಸ್ಸಿನ ಜೀವವು ನೀನೆ ಅಂತರಾತ್ಮದಿಯನ್ನ ಭಾವವು ನೀನೆ ಕನಸು ಮನಸ್ಸಿನ ಜೀವವು ನೀನೆ ಅಂತರಾತ್ಮದಿಯನ್ನ ಭಾವವು ನೀನೆ ದಯನು ನೀಡುವ ಸೋನಾರ ಸಿದ್ದೇಶನೇ ದಯ ತೋರು ನೀ ಬಾಳಲ್ಲಿ ಬೆಳಕಾಗುವ ಮನಸ್ಸಿನ ಜೀವವು ನೀನೆ ಅಂತರಾತ್ಮದಿಯನ್ನ ಭಾವವು ನೀನೆ ಕನಸು ಮನಸ್ಸಿನ ಜೀವವು ನೀನೆ ಅಂತರಾತ್ಮದಿಯನ್ನ ಭಾವವು ನೀನೆ ದರ್ಶನ ನೀಡುವ ಗುರು ಸೋನಾರ ಸಿದ್ದೇಶನೇ ದಯ ತೋರೋ ನೀ ಬಾಳಲ್ಲಿ ಬೆಳಕಾಗುವ ದಯ ತೋರೋ ನೀ ಬಾಳಲ್ಲಿ ಬೆಳಕಾಗುವ ಜಯವಾಗಲಿ ಸೋಮರಾಯ ತುಕಾಪರಾಯರೇ. ಆಶೀರ್ವಾದ ಕಲ್ಯಾಣ ಆಗಲಿ ಹೇಳುವಂತನಾಗಲಿ ಸೋಮರಾಯ ತುಕಾಪರಾಯರೇ. ಹೇ ಸೋಮರಾಯ ತುಕಾಪರಾಯರೇ, ಗುರುದೇವ, ನನ್ನ ಧ್ಯಾನದಲ್ಲಿ ಯಾಕೆ ಮಗ್ನಾಗಿರುವಿರಿ? ನಿಮಗೆ ಏನು ಬೇಕಾಗಿದೆ ಬೇಡಿಕೊಳ್ಳರಿ, ಬೇಡಿದ್ದ ವರವನ್ನು ಕೊಟ್ಟು ಕಳಿಸುತ್ತೇನೆ. ಗುರುದೇವ, ನಮಗೆ ನಿಮ್ಮಲ್ಲಿ ಇರತಕ್ಕಂಥ 700 ಬಾಲಜಿ ಜನಗಿಯರನ್ನ ದಯಪಾಲಿಸಿ. ಸೋಮರಾಯ ತುಕಾಪರಾಯರೇ, ಗುರುದೇವ, ಈ 700 ಬಾಲಜನಿಗೆ ನಿಮಗೆ ದಕ್ಕಲಾರದು. ಆದರೆ ಏನು ಮಾಡಲಿ, ಬೇಡಿದವರಿಗೆ ಬೇಡಿದ ಕೊಡುವುದು ನನ್ನ ಕರ್ತವ್ಯ. ಏ ಸೋಮರಾಯ, ಗುರುದೇವ, ತೆಗೆದುಕೊಳ್ಳು ಈ 700 ಬಾಲಜನಿಗೆಯನ್ನು. ಏ ಸೋಮರಾಯ, ಗುರುದೇವ, ತೆಗೆದುಕೋ ಈ ದುಃಖದ ಕೊಳಲು ಓದಿದ ಕ್ಷಣ ಜನಿಗಳೆಲ್ಲ ಬೆದರಿ ನಿಲ್ಲುತ್ತವೆ. ಇದು ಸುಖದ ಕೊಳಲು ಓದಿದ ತಕ್ಷಣ ಜನಿಗಳೆಲ್ಲ ಬೆದರಿ ನಿನ್ನ ಹತ್ತಲಿ ಬರುತ್ತವೆ. ಚಪ್ಪ ಸಿಟ್ಟಿಕೊಳ್ಳು. ಗುರುದೇವ, ಕೊನೆಗಾಗಿ ನಾನು ಒಂದು ಮಾತು ಹೇಳ್ತೇನೆ, ಕೇಳರಿ. ಅದೇನು ಗೊತ್ತ? ಅದು ಏನಿರುವುದು ಗುರುದೇವ? ಏನಂದರೆ, ನನಗೆ ಹಾಲಿನ ಮೇಲೆ ಹಂಬಲಾದರೆ ನಾನು ನಿಮ್ಮಲ್ಲಿಗೆ ಭಕ್ತಿ ನೋಡಲು ಬರುತ್ತೇನೆ. ಅವಾಗ ನನ್ನನ್ನು ಗುರ್ತ ಹಿಡಿದು ಊಟ ಮಾಡಿಸಬೇಕು ಸೋಮರಾಯ ತುಕಾಪರಾಯರೇ. ಆಗಲಿ ಗುರುದೇವ, ತಮ್ಮ ಆಜ್ಞೆಯಂತೆ ನಡೆಯುತ್ತೇವೆ. ಜೀವವು ನೀನೆ, ಸಂಸಾರಾತ್ಮದಿಯನ್ನ ಭಾವವು ನೀನೆ
ಮನಸ್ಸು ಮನಸ್ಸಿನ ಜೀವವು ನೀನೆ ಅಂತರಾತ್ಮರಿಯನ್ನ ಭಾವವು ನೀನೆ ದರ್ಶನ ನೀ ನೀಡುವ ತಮ್ಮ ನಾವು ಎಷ್ಟು ದಿನವರೆಗೆ ಕಾಲಹರಣ ಮಾಡಬೇಕು? ನಮ್ಮ ಗುರುಗಳಾದಂಥ ಗುರು ಸ್ವನಾರ್ ಸಿದ್ಧನು ಬಾರ ಹಳ್ಳಿಯನ್ನು ಮುರಿದು ಬಾರಮತಿ ಒಂದು ಅನಿಸಿ, ತೇರ ಹಳ್ಳಿಗಳನ್ನು ಮುರಿದು ತೇರಮತಿ ಅರಸ ಬಂದು ಜನಿಸಿ, ನಮ್ಮ ಜನಿಗಳು ತೆಗೆದುಕೊಂಡು ಮೆವು ನೀರಿದ್ದು ನಾಡಿಗೆ ಹೋಗೋ ನಡೆಯೋಣ. ಏಕೆಂದ್ರೆ ಇಲ್ಲಿ ಮೆವು ನೀರಿನ ಕೊರತೆ ಬಹಳ ಇರಬಹುದು. ಹೌದು ತಮ್ಮ ಸೋಮರಾಯ, ಬಾರ ಹಳ್ಳಿಗಳನ್ನು ಮರೆದು ಬಾರಮತಿ ಮಾಡಿದ್ದೆವು, ತೇರ ಹಳ್ಳಿಗಳನ್ನು ಮರೆದು ತೇರಮತಿ ಮಾಡಿದ್ದೆವು. ಮೇಲಾಗಿ ಬಾರಮತಿ ಗೌಡರು ಹಾಗೂ ತೇರಮತಿ ಅರಸರಾಗಿ ಮೆರಿತಿರುವೆ ತಮ್ಮ. ಇನ್ನು ಮುಂದೆ 700 ಕಿಲಾರಗಳನ್ನು ಹೊಡೆದುಕೊಂಡು ಹುಲ್ಲು ಮೇವು ಇದ್ದ ನಾಡಿಗೆ ಹೋಗಲು ನಡೆ ತಮ್ಮ ಸೋಮರಾಯ. ಸಂತೋಷ ಅಣ್ಣ, ಸಂತೋಷ ಅಣ್ಣ. ನಾನು 12 ಚೌರದ ಕೋಣಕ್ಕೆ ಗೆಜ್ಜೆ ಕವಣ ತೆಗೆದುಕೊಂಡು 12 ಕಾಲಿನ ಅಂಟವನ್ನು ಹೊಡೆದು ಆ ಕೊರೋನದ ಕವಲಕ್ಕೆ ಹೋಗುತ್ತೇನಣ್ಣ. ಏಕೆಂದರೆ ಅಲ್ಲಿ ಕಳ್ಳಕಾರರು ಬಹಳ ಇರಬಹುದು. ಆ ಕೊರೋನದ ಕವಲಕ್ಕೆ ಹೋಗುತ್ತೇನಣ್ಣ. ಹೌದು ತಮ್ಮ ಸೋಮರಾಯ, ಆ ನಾಡಿನಲ್ಲಿ ಕಳ್ಳಕಾರರು ಬಹಳ ಇರುವರು ತಮ್ಮ, ಬಹಳ ಇರುವರು. ಬಹು ಎಚ್ಚರದಿಂದ ಯುದ್ಧ ಮಾಡಬೇಕು ನೋಡು ತಮ್ಮ ಸೋಮರಾಯ. ಆಗಲಣ್ಣ, ನಾನು ಕೊರೋನ ಕವಲಕ್ಕೆ ಹೋಗಿ ಬರ್ತೇನೆ. ಹೋಗಿ ಬತ್ತಮ್ಮ. ಶರಣಂ ಬೇ ತಾಯಿ ಶರಣಂ ಬೇ, ಓ ತಾಯಿ ಓ ತಾಯಿ ನಮಗಿಂಬೆ. ಶರಣಂ ಬೇ ತಾಯಿ ಶರಣಂ ಬೇ, ಓ ತಾಯಿ ನಮಗಿಂಬೆ.
ತೆರಬಾಗಿ ನಂಬಿಸುವೆ ನಾನಿನ್ನ ಉದ್ಧರಿಸೋ ತಾಯಿ ನಮಗಿನ್ನ ಮಾಮತೆ ತಾಯಿ ಮಲಗವ್ವ ನಮ್ಮನೆ ನೀನೆ ಕಾಯಮ್ಮ ಮಾಮತೆ ತಾಯಿ ಮಲಗಮ್ಮ ನಮ್ಮನೆ ನೀನೆ ಕಾಯಮ್ಮ ತಿರಬಾಗಿ ನಂಬಿಸುವೆ ನಾನಿನ್ನ ಉದ್ಧರಿಸೋ ತಾಯಿ ನಮಗಿನ್ನ ಉದ್ಧರಿಸೋ ತಾಯಿ ನಮಗಿನ್ನ ನಾನು ಕುರಣದ ಭೂಮಿಗೆ ಬಂದಂತೆ ಆಯ್ತು. ಓ ನಂಗೆ ನಿದ್ರಿ ಬಂದಂತೆ ಆಯ್ತಲ್ಲ. ಈ ನನ್ನ ರತ್ನದ ಕಂಬಳಿ ಹಚ್ಚಿಕೊಂಡು ಅಂಟದ ಮೇಲೆ ಆರಾಮದಿಂದ ಮಲಿಕೊಳ್ತೇನೆ. ಓಹೋ, ಅಪರಾತ್ರಿ ಸ್ವಪ್ನೊಂದು ಬಿದ್ದಿರುವಿದೆ. ಏನೋ ನಮ್ಮ ಕುರಣದಲ್ಲಿ ಗದ್ದಲ್ ನಡೆದಂತೆ ನಡೀತಿದ್ರದಲ್ಲ. ಸ್ವಲ್ಪ ಕೆಳಗೆ ಇಳಿದೆ ನೋಡ್ತೇನೆ. ಭೀಕರವಾದ ಬಿರುಗಳ ಹೊಡೆತಕ್ಕೆ ದನಗಳು ಬಂದು ಹಾಕಿರ್ತವೆ. ಇವು ಗೌಳಿಗರ ಎಮ್ಮುಗಳೇ ಇರಬಹುದು. ನಾನು ಬಂದಿದ್ದು ಈ ಗೌಳಿಗರ ಸಲುವಾಗಿ. ಇವು ಎಮ್ಮೆಗಳನ್ನು ಹೊಡ್ಕೊಂಡು ಅವ್ರ ಸಮೀಪಕ್ಕೆ ಹೋಗಿ ನೋಡ್ಬೇಕು. ಸಮೀಪಕ್ಕೆ ಬರುವಾಗಿ ಎಲ್ಲಾ ಗೌಳಿಗರ ಎಚ್ಚರಿಗಿರ್ತಾರಲ್ಲ, ಏ ಗೌಳಿಗರೇ, ನಿಮ್ಮ ಎಮ್ಮೆಗಳನ್ನು ಬಿಟ್ಟು ನೀವು ಯಾವ ಕಾರ್ಯದಲ್ಲಿ ತೊಡಕಿರುವಿ? ನಿಮ್ಮ ಎಮ್ಮೆಗಳು ಬಂದು ನಮ್ಮ ಕುರಣದೆಲ್ಲ ಹೊಕ್ಕು ಬೆಳೆಯಲ್ಲ ನಾಶ ಮಾಡಿ ನೀವೇನು ಮನೆಕೊಂಡಿರುವಿ ಹೇಗೆ? ನಾನು ಯಾರೆಂಬುದು ನಿಮಗೆ ಗುರುತಿವೆ. ನಾನು ಖಂಡಗೌಡ ಸೋಮರಾಯ. ಒಮ್ಮೆ ನನಗೆ ಕೋಪ ಬಂದರೆ ವಿಚಾರ ಮಾತ್ರ ಸುಲಿತೇನೆ. ಹಾ, ಸುಮ್ಮನೆ ಹೊಗಳರಿ. ನೀವು ಯಾವ ಕಾರ್ಯದಲ್ಲಿ ತೊಡಕಿರುವಿ? ಚಿತ್ತ ಬಿಟ್ಟ ಕೇಳರಿ. ಜನರಾದ ನೀವು ನಮ್ಮ ಮೇಲೆ ಕರುಣೆ ತೋರರಿ. ನೀವು ಕೋಪವಾದರೂ ಬದುಕುವಂತೆ ಇಲ್ಲ. ಬಹುದಿನಗಳನ್ನು ಬಂದ ನಮ್ಮ ಮನೆಯದರು ಇಸ್ತ್ರೀಯ ಮಲಕವ ಅವಳು 3 ವರ್ಷಕ್ಕೆ ಒಮ್ಮೆ. ಪ್ರಭುಗಳೇ, ಚಿತ್ತ ಬಿಟ್ಟ ಕೇಳರಿ. ದಯಾಧನರಾದ ನೀವು ನಮ್ಮ ಮೇಲೆ ಕರುಣೆ ತೋರರಿ. ನೀವು ಕೋಪವಾದರೂ ಬದುಕುವಂತೆ ಇಲ್ಲ. ಬಹುದಿನಗಳನ್ನು ಬಂದ ನಮ್ಮ ಮನೆಯದರು ಇಸ್ತ್ರೀಯ ಮಲಕವ ಅವಳು 3 ವರ್ಷಕ್ಕೆ ಒಮ್ಮೆ ಜಡೆಕಂದನು ಬೇಡುತ್ತಾಳೆ. ಆ ಜಡಿಯ ಕಂದನ್ನು ತಂದು ಕಡದ ದೇವರಿಗೆ ನೈವೇದ್ಯ ಅಡ್ಡ ಕಾರ್ಯದಲ್ಲಿ ಕೊಡಗಿರದಿಂದ ನಮ್ಮ ಎಮ್ಮೆಗಳನ್ನು ಬಂದು ನಿಮ್ಮ ಕುರಣದಲ್ಲಿ ಒಕ್ಕಿದವೆ. ಅದಕ್ಕೆ ಗೌಳಿಗೆರೆ ಹೇಳು ವಾರಸನಿಲ್ಲ, ಕೇಳು ಪ್ರಧಾನಿ ಇಲ್ಲ. ನಿಮ್ಮ ದೇವಿ ಸಣ್ಣ ಕಂದಮ್ಮನ ಬಿಡ್ತಾಳೆ. ಆ ದೇವಿ ಒತ್ತಟ್ಟೆ ಇರಲಿ, ಆದರೆ ಕಂದ ಕಡಿದ ತಪ್ಪಿಗೆ ಈಗ ನೀವು ಹಾಗೇನು ಮಾಡಬೇಡ್ರಿ ಗೌಡ್ರೆ. ನಿಮಗೆ ಕೈ ನಿಮ್ಮ ಹೊಟ್ಟೆ ಮಕ್ಕಳೇ ಅಂತ ತಿಳಿಕೊಳ್ಳರಿ. ಇನ್ನು ಮೇಲೆ ಹೇಳದಂತೆ ಕೇಳುತ್ತೇವೆ. ಗೌಳಿಗೆರೆ ತಪ್ಪಿಗೆ ಶಿಕ್ಷೆ ಆಗಲೇ. ಆ ದೇವಿ ಆ ಪೂಜೆ ಸಹಿತ ಒತ್ತಟ್ಟೆ ಇರಲಿ, ಆದರೆ ಗೌಡರಿಗೆ ಕೊಡತಕ್ಕ ರಂಗಿನ ಮೂಲ ಮರ್ಯಾದೆಯನ್ನು ತಂದು ವಾಪಸ್ಸರಿ. ಇಲ್ಲಾದ್ರೆ ನಿಮ್ಮ ಪೂಜೆ ಸಹಿತ ಎಲ್ಲ ಹಾಳು ಮಾಡ್ತೇನೆ. ಮರ್ಯಾದೆಯಿಂದ ತಂದು ವಾಪಸ್ಸರಿ. ಗೌಡರೇ, ಕುಡುವುದಕ್ಕೆ ನಾವನ್ನು ಅಲ್ಲ ಅನ್ನೋರೆಲ್ಲ ನಿಮ್ಗೆ ಹಿತದಿಂದ ಹೇಳ್ತೇವೆ, ಕೇಳರಿ. ಈ ರಂಗಿನ ಮೂಲದ ದೇವಿ ನಿಮ್ಮ ಹಿಮ್ಮಲ ಮನೆಗೆ ಬಂದರೆ ಬರುವುದು. ನಿಮಗೆ
ಕಾಡಾಟವಾದರೆ ಗೌಳಿಗೆ ಹೇಳಿ ಅನ್ಬೇಡ ಹೋಗ್ರಿ ಗೌಡ್ರ. ಈಗೆಲ್ಲ ನಾನು ಹೆಂಬರ ಮನೆಗೆ ಬಂದ್ರೆ ನಾ ಏನು ಭಯ ಪಡವನಲ್ಲ. ತಂದು ವಾಪಸ್ ರಂಗಿ ಮೌಲ್ಯ ಒಂದು ಎಲ್ಲಾದ್ರೆ ನಿಮ್ ಪೂಜೆ ಸಾಹಿತ್ಯ ಹಾಳು ಮಾಡ್ತೇನೆ. ದೇವಿ ಏನ್ ಮಾಡ್ತಾಳೆ ನಾನು ನೋಡ್ಕೊಳ್ತೇನೆ. हॅलो, राहुल वंजारा यांच्याकडून 5,000 देणगी आले आहे. माईक हत्रे बरे बोंगट गेलो बाप झालेला. ಅಣ್ಣ ತಮ್ಮ ಸೋಮರಾಯ, ಅಣ್ಣ ನೀವು ಕುರುಣ ಕವಲಕ್ಕೆ ಹೋಗುವಾಗ ಬಹು ಎಚ್ಚರದಿಂದ ಕವಲು ಮಾಡುತ್ತ ಹೇಳಿದ್ರಲ್ಲ. ಹೌದು ತಮ್ಮ. ಆದರೆ ಅಪರಾತ್ರಲ್ಲಿ ವಿಚಿತ್ರ ಘಟನೆ ಘಟಿಸಿತಣ್ಣ. ಅಲ್ಲಿ ಯಾವ ಘಟನೆ ಘಟಿಸಿತು ತಮ್ಮ? ಅಣ್ಣ ಆ ಗೌಳಿಯರು 3 ವರ್ಷದ ಜಡೆ ಕಂದನದ ಕಳೆದು ಈ ಶ್ರೀ ಮಲಕವನ್ನು ಪೂಜಿಸುತ್ತಿದ್ರು. ಯಾರನ್ನ ಕೇಳಿ ಕೂಚಿನ ಕೊಲೆ ಮಾಡಿ ಡಬ್ಬಳಿಗೆ ಹಾಕಿ ಈ ರಂಗಿನ ಮೂಲೆಯನ್ನು ತೆಗೆದುಕೊಂಡು ಬಂದೆ. ನಾನು ತೆಗೆದುಕೊಂಡು ಬಂದೆ. ಘಾತ ಮಾಡಿದೆ ಸೋಮರಾಯ, ಘಾತ ಮಾಡಿದ್ದು ನಾವು ಗೌಡರು. ಗೌಡರಿಗೆ ಕೊಡತಕ್ಕದ ಚಾರ್ಜ ಕೊಡಲಿಲ್ಲ ಎಂದು ಆ ರಂಗಿನ ಮೂಲಿ ತಂದೆಯ ತಮ್ಮ ಸೋಮರಾಯ. ಆ ರಂಗಿನ ಮೂಲಿ ನಮಗೇಕೆ ಬೇಕಾಗಿತ್ತು ತಮ್ಮ? ನಮಗೇಕೆ ಬೇಕಾಗಿತ್ತು? ಆ ರಂಗಿನ ಮೂಲೆಯಿಂದ ಕಾಡಾಟ ಬೆನ್ನ ಹತ್ತುವುದು ತಮ್ಮ, ಬೆನ್ನ ಹತ್ತುವುದು. ಅದರಲ್ಲಿ ಪೀಡಾಕಾರ ಇರುವುದು ತಮ್ಮ, ಪೀಡಾಕಾರ ಇರುವುದು. ಸತ್ಯದ ಪದರಲ್ಲಿ ಬೆಂಕಿ ಕಟ್ಟಿಕೊಂಡಂತೆ ಆಯಿತು ತಮ್ಮ, ಬೆಂಕಿ ಕಟ್ಟಿಕೊಂಡಂತೆ ಆಯಿತು. ಅಣ್ಣ ಇದಕ್ಕೆ ಭಯ? ಇದು ಯಾವ ದೊಡ್ಡ ಕೆಲಸ? ನಮ್ಮ ಗೌಡ್ರ ಮನೆತನಕ್ಕೆ ಬರುವ ಚಾದ ಬಿಟ್ರೆ ಗೌಡ್ರ ಮನೆತನಕ್ಕೆ ಕೊಂದ ಬರೋದಣ್ಣ, ಕೊಂದ ಬರೋದು. ನೀವೇನು ಭಯ ಪಡಿಬೇಡ್ರಿ. ಈ ದೇವಿ ಏನು ಮಾಡ್ತಾಳೆ ನೋಡ್ಕೊಳ್ತೇನೆ. ಆಗಲಿ ತಮ್ಮ ಸೋಮರಾಯ. ತಮ್ಮ ಸೋಮರಾಯ, ಇದು ಏನು ತಮ್ಮ? ನಮ್ಮ ನಾಡಿನಲ್ಲಿ ಬೇಕಾರವಾದ ಬರಗಾಲ ಬಿತ್ತು ಅಲ್ಲ ತಮ್ಮ ಸೋಮರಾಯ. ಈ 700 ಕಿಲ್ಲಾರಿಗಳ ಸಲುವುದು ಹೇಗೆ ತಮ್ಮ, ಹೇಗೆ? ನಮ್ಮ 700 ಕಿಲ್ಲಾರಗಳಲ್ಲಿ ಒಂದೇ ಒಂದು ಕಿಲ್ಲಾರಿ ಮಾಯವಾದರೆ, ಸತ್ತು ಹೋದರೆ ನಾವು ಏನು ಮಾಡಿದಂತೆ ಆಯಿತು ತಮ್ಮ, ನಾವು ಏನು ಮಾಡಿದಂತೆ ಆಯಿತು. ಎಲ್ಲಾದರೂ ಮೆವ್ವ ನೀರು ಇದ್ದ ನಾಡಿಗೆ ಹೋಗುನು ನಡೆತಮ್ಮ ಸೋಮರಾಯ. ಆಗಲಣ್ಣ, ಆಗಲಿ. ಸಂತೋಷದಿಂದ ಹೊರಡೋಣ.
ಹೇಳು ತಮ್ಮ. ಅಣ್ಣ ಘಾತವಾಯ್ತಣ್ಣ, ಘಾತವಾಯ್ತು. ಹೇಳು ತಮ್ಮ. ನಾನು 700 ಆಕಳುಗಳು ಹಾಲು ಹಿಂಡ ಆಕಳುಗಳೆಲ್ಲ ರಗತ್ ಹಿಂಡಿ ಎತ್ತಿದ್ದಾವೆ. ಮೇಲಾಗಿ ಹಾಲು ಕೂಡ ಕರುಗಳೆಲ್ಲ ರಗತ್ ಎತ್ತಿದ್ದಾವೆ. ಇದು ಯಾವ ಪೀಡಕಾರ ಸರಿಯಾಗಿ ಹೇಳ್ರಣ್ಣ. ತಮ್ಮ ಸೋಮರಾಯ, ಅಣ್ಣ ಇದರಲ್ಲಿ ನನಗೂ ಏನು ತಿಳಿಯಲಾಗಿದೆ ತಮ್ಮ. ಈ ಊರಲ್ಲಿ ಯಾರಾದರೂ ಶಕುನಿ ಹೇಳೋರಿದ್ದರೆ ಅವರನ್ನ ಕರೆಸಿ ಕೇಳೋಣ ತಮ್ಮ ಸೋಮರಾಯ. ಆಗಲಿ ಅಣ್ಣ. ಅಣ್ಣ ಆ ಓಣಿಯಲ್ಲಿ ಯಾವ ಹೆಣ್ಣು ಮಗಳು ಶಕುನ್ ಹೇಳುತ್ತೆ ಕಲಿಬರು ಹೊತ್ತಿದ್ದಾಳೆ, ಅವಳನ್ನ ಕರೆದು ಕೇಳೋಣ. ಹೌದು ತಮ್ಮ, ಅವಳನ್ನ ಕರೆಯುವ ಸಲುವಾಗಿ ಸೇವಕನನ್ನು ಕಳಿಸು ತಮ್ಮ, ಕಳಿಸು. ಆಗಲಿ ಅಣ್ಣ, ಆಗಲಿ. ಏ ಸೇವಕ, ಸೇವಕ ಎಲ್ಲಿ ಹೋಗಿದೆವು? ಇಡ್ತಕ್ಕ ಹೊಲಗಿಲ್ಕ್ ಹೋಗಿದೇನು? ಇಲ್ರಿ ಸರ್, ಹೊಲ ಕಡೆ ಹೋಗಿತ್ತೀರಿ ಗೌಡ್ರು. ಏ ಸೇವಕ, ಆ ಓಣಿಯಲ್ಲಿ ಯಾವ ಹೆಣ್ಣುಗಳು ಶಕುನ್ ಹೇಳುತ್ತೆ ಕಡೆ ಬರು ಹತ್ತಿದ್ದಾಳೆ, ಅವಳನ್ನು ಕರೆದುಕೊಂಡು ಬಾ ಹೋಗು. ಆಗಲ್ರಿ ಗೌಡ್ರು. Bye.
ಪರವಾಗಿ ಬಂದೆ ನಾನು ತಪ್ಪುನ ಹೇಳುವೆನಾ. ಯಾರಾದ್ರ ಶಕುನಿ ಕೇಳಿದ್ರೆ ನನ್ನ ಕಡೆ ಬಂದ ಕೇಳಾರಯ್ಯ. ಮುಂದಿನ ಸುದ್ದಿ ಹಿಂದಿನ ಸುದ್ದಿ ಮನೆ ಗ್ರಹಚಾರ್ಯ ಹಸ್ತರೇಖ ಎಲ್ಲಾನು ಹೇಳುವೆ. ಯಾರಿಗಾದ್ರೆ ಬಂದ ಕೇಳದಿದ್ರ ಬಂದ ಕೇಳಾರಯ್ಯ. ಎಲ್ಲ ಕಂಡವ್ರು ಹಾಕೋತ ಹೊಂಟಿದಲ್ಲ. ಏನ್ ವ್ಯಸ್ತಾವ್ ನೀರ್ ಕೌಲ್ಯಂ ಇದೇನವ ಏಮಿ ಕೌಲಿಯ ಕುತ್ತದ ಕೋಣ ಏದ ಕೋಳ್ತ ತಿಕ್ಕ ಇದೇನು ಹೇಳಕತ್ತೀವಿ. ಏನ್ ತೆಲುಗು ವಾಸ್ತವ ಏಮಿಟಿ ಏನ್ ವ್ಯಸ್ತಾವ್ ನಿಮಗ ತೆಲುಗು ಭಾಷಾನ ತಿಳಿಸಲಾರ್ದೆ. ಏನ್ ತೆಲುಗು ಏನ್ ಟಿಸ್ಕೋ ಅಂತ ಏನ್ ಮಾತಿಲ್ಲ. ಏನ್ ಹೇಳಾಯ್ತು ಶುದ್ಧ ಕನ್ನಡದಾಗ ಹೇಳ್ಬಿಡವಮ್ಮ. ಸೇವಕ್ರೇ, ನಾನು ಎಲ್ಲಾ ಭಾಷಾನೂ ಮಾತಾಡ್ತೀನಿ. ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಯವ್ವ ಇಟ್ ಚಂದಲ್ಲ ಶುದ್ಧ ಕನ್ನಡ ಮಾತಾಡ್ತೀವಿ. ಸಿಸ್ಕೋ ಪಿಸ್ಕೋ ಯಾಕೆ ಹೋಗಿದೆ ಅಂತ ಶುದ್ಧ ಏನ್ ಹೇಳ್ತೀನಿ ಕನ್ನಡ ಹೇಳ್ಬಿಡು. ಆಗ್ಲಿ ಸೇವಕ್ರೇ, ನಾನು ಕೊರವಂಜಿ ಇದ್ದೇನೆ. ನಿಮ್ಮನ್ನು ಮನೆಚಾರ ಗೃಹಸ್ಥ ಹಕ್ಕಿ ಶಕುನ ಗುಪ್ತ ವಿಷಯ ಏನಾದ್ರ ಕೇಳಿದ್ರೆ ಕೇಳರಯ್ಯ. ನಾನು ಎಲ್ಲಾನೇ ಹೇಳ್ತೀನಿ. ಕರವಂಜಿ ನಮ್ಗೆಲ್ಲ ದೇವ್ರೆಲ್ಲ ಸಾಕಷ್ಟು ಎಲ್ಲ ಚಂದ ಇಷ್ಟನ. ಆದ್ರೆ ನಮ್ ಕಾಡಾಟ ನಮ್ ಗೌಡಗ ಹತ್ಯದ. ಆ ಗೌಡಗ ಏನ್ ಕೇಳ ಹೋಗ್ತಾ ನಡೆಯವ ನಿನ್ ಕರ್ಲಿಕ್ಕೆ ಬಂದೀನಿ. ಆಗ್ಲಿ ಹೋಗೋಣ ನಡ್ರಿ. ಹೇಳುವೆನ ಪರವಾಂಜೆ ಬಾಳ್ವೆ ನಾನು ಎಲ್ಲ ಬಂದದು ಗೌಡ್ರಿ. ಏನು ಸೇವಕ ಗೌಡ್ರಿ ನೀವು ಹೇಳಿಕೆ ಪ್ರಕಾರ ಕರವಂಜಿನ ಕರ್ಕೊಂಡ್ ಬಂದೇನ್ರಿ. ಕೊರವಂಜಿ ಎಲ್ಲಿದ್ದಾಳೆ? ಅಲ್ಲಿ ಹೊರಗೆ ಕುತ್ಕೊಂಡ್ರಿ ಗೌಡ್ರಿ. ಅವಳ ಹೊರಗೇಕೆ ಕುಳಿಸಿರಿ? ಒಳಗೆ ಕರೆದುಕೊಂಡು ಬಾ. ಆಯ್ತ್ರಿ ಗೌಡ್ರಿ. ಗೌಡ್ರಿ ಕರವಂಜಿ ಬಂದಾಳ್ರಿ. ಕೊರವಂಜಿ, ನಾನು ಕೇಳಿದ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರ ಕೊಡ್ತಿರುವೆ ಹೇಗೆ? ಓಹೋ, ಇಷ್ಟ್ಯಾಕ ಗದರಿಸಿರಿ? ನಿಮ್ಮ ಪ್ರಶ್ನೆಗೆ ಸರಿಯಾಗಿ ಉತ್ತರ ಬೇಕಾದ್ರೆ ನಾನು ಹೇಳೋ ಸಾಹಿತ್ಯಗಳು ತಂದ ಕೊಟ್ಟರೆ ನಿಮ್ಮ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡುವೆ ಗೌಡ್ರಿ. ಕೊರವಂಜಿ, ನೀನು ಹೇಳುವಂತ ಪೂಜೆ ಸಾಹಿತ್ಯಗಳನ್ನು ಯಾವ್ಯಾವ ಹೇಳಮ್ಮ? ಗೌಡ್ರೆ, ಗೋಮಾತೆಯ ಸಗಣಿಯನ್ನ ತಂದು ಮನೆಯನ್ನ ಸಾರಪಣೆಯನ್ನು ಮಾಡಬೇಕು. ರಂಗವನ್ನ ಒಯ್ದು ಕರಿ ಕಣ್ಣಿನ ಕಾಯಿಯನ್ನು ತರಿಸ್ಬೇಕು. ಬೆಳಿ ಎಲಿ, ಕರಿ ಕಾಜು, ಗೊನೆ ಬಾಳೆಹಣ್ಣು, ನೆಲಗಡ್ಲೆ, ಸುಲಿಗಬ್ಬು ಇಷ್ಟೆಲ್ಲ ತರಿಸ್ಬೇಕು. ಮೇಲಾಗಿ ಮರದಲ್ಲಿ ಹಣವನ್ನು ಇಡಿಸಬೇಕು. ಇಷ್ಟೆಲ್ಲ ಸಾಹಿತ್ಯಗಳು ತಂದು ಕೊಟ್ಟು ಕೈ ಮುಗಿದ ಕೇಳಿದ್ರೆ ಗೌಡ್ರೆ ನಿಮ್ಮ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೀನಿ. ಆಗಲಿ, ನೀ ಹೇಳಿದ ಪೂಜೆ ಸಾಹಿತ್ಯಗಳನ್ನು ತರಿಸ್ತೇನೆ. ಸೇವಕ, ಹಾರಿ ಗೌಡ್ರಿ, ಮನೆಯೊಳಗೆ ಹೋಗಿ ಎಲ್ಲ ಪೂಜೆ ಸಾಹಿತ್ಯಗಳನ್ನು ತೆಗೆದುಕೊಂಡು ಬಾ. ಆಯ್ತ್ರಿ ಗೌಡ್ರಿ. ನೋಡ್ರಿ, ನೀವು ಹೇಳಿಕೆ ಪ್ರಕಾರ ಪೂಜೆ ಸಾಹಿತ್ಯ ತೆಗೆದುಕೊಂಡೇನ್ರಿ. ಕೊರವಂಜಿ ಅಂತಿರು ಒಯ್ದೋಡಪ್ಪ. ಕೊರವಂಜಿ, ನೀನು ಹೇಳಿದ ಪೂಜೆ ಸಾಹಿತ್ಯ ಎಲ್ಲ ಸಜ್ಜೆ ಮಾಡಿದ್ದೀನಿ. ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಮ್ಮ. ಆಗ್ಲಿ ಗೌಡ್ರಿ, ನೀವು ಪ್ರಶ್ನೆ ಯಾವುದು ಕೇಳರಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ. ಕೊರವಂಜಿ, ನನ್ನ ಹಾಲು ಹಿಂಡ 700 ಆಕಳುಗಳೆಲ್ಲ ರಕ್ತ ಹಿಂಡ ಹತ್ತಿದ್ದಾವೆ. ಮೇಲಾಗಿ ಹಾಲು ಕುಡಿಯ ಕರುಗಳೆಲ್ಲ ರಕ್ತ ಕುಡಿ ಹತ್ತಿದ್ದಾವೆ. ಇದು ಯಾವ ಪೀಡಾಕಾರ? ಸರಿಯಾಗಿ ಹೇಳಮ್ಮ. ದೊಡ್ಡ ಪ್ರಶ್ನೆ ಕೇಳಿರಿಯಾ? ನಿಮಗೆ ತಿಳಿಲಿಲ್ಲವೇ? ಹಾ, ನೀವು ಮೊದಲು ಏನು ಮಾಡಿರಿ? ಇದು ಭೂತು ಅಲ್ಲ, ಪಿಶಾಚು ಅಲ್ಲ, ಪೀಡಾಕಾರೂ ಅಲ್ಲ. ಇದು ನೀವು ದರ್ಪದಿಂದ ತಂದ ರಂಗಿನ ಮೂಲಿ, ಆ ಗೌಳ್ಯಾರ ಬಲಿಕಿನ ರಂಗಿನ ಮೂಲಿನೇ ಈ ಕಾಡಾಟಕ್ಕೆ ಕಾರಣ ಗೌಡ್ರಿ. ಈಗ 3 ವರ್ಷ ತುಂಬಿತ್ತೆ ಈ ಕಾಡಾಟಕ್ಕೆ. ಈಗ ಜಡೆಕಂದನ ತಂದು ಶಾಂತಿಯನ್ನು ಮಾಡಿದ್ರೆ ನಿಮ್ಮ ಕಾಡಾಟ ಸರಿಯುವುದು ಗೌಡ್ರೆ, ಸರಿಯುವುದು. ಸತ್ಯ ಕೊರವಂಜಿ, ಸತ್ಯ.
ನಾನು ದರ್ಪದಿಂದ ಗೌಳಿಗೆ ರಂಗಿನ ಮೂಲಿ ತಂದುದ್ದೆ ನಿಜಮ್ಮ ನಿಜ. ಗೊರವಂಜಿ ಈಗಲೇ ಪ್ರಸಾದ ಒಂದು ಕೊಟ್ಟು ಬಿಡುವಮ್ಮ. ನಾನು ಜಡೇಕಂದ ನನ್ನ ಕಡದು ಇಸ್ರಿ ಮಲ್ಕವನ ಪೂಜೆ ಆದ್ರೂ ಮಾಡ್ತೇನಮ್ಮ, ಮಾಡುತ್ತೇವೆ. ತಗೊಳ್ಬರ್ರಿ ಪ್ರಸಾದನು. 700 ಕಿಲಾರುಗಳಿಗೆ ಹತ್ತಿರಿ, ಈಗಿನೀಗಲೇ ಗುಣ ಆಗುತ್ತದೆ. ಗೌಡ್ರೆ, ನಾನು ಈಗ ಹೋಗ ಬರುತ್ತೀನಿ. ಗೊರವಂಜಿ, ನಾನು ಕೇಳಿದ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರ ಕೊಟ್ಟಿರುವಿ. ನಿಂಗೆ ಸಂತೋಷದಿಂದ ಬಂಗಾರ ಕಾಣಿಕೆ ಆದ್ರೂ ಕೊಡ್ತೀನಿ, ತೆಗೆದುಕೊಳ್ಳಮ್ಮ. ಆಗ್ಲಿ ಗೌಡ್ರೆ, ನಾನು ಈಗ ಹೋಗಿ ಬರುತ್ತೇನೆ. ಹೋಗಿ ಬನ್ನಿ. ನಾನು ಶಕುನ ಹೇಳುವೆನಾ, ಪರವಾಂಜಿ ಬಂದೆನಾ. ನಾನು ಶಕುನ ಹೇಳುವೆನಾ. ಹೇಮಯ ಕಾಟ ಭೌ ಪರದಾಟ, ಹೇಮಯ ಕಾಟ ಭೌ ಪರದಾಟ, ಬಿಡಸೆ ಹೇಳುವೆನಾ. ನಿಮ್ಮಯ ದುಃಖ ಹೇಳುವೆನಾಕ, ನಿಮ್ಮಯ ದುಃಖ ಹೇಳುವೆನಾಕ, ಬರ್ತೀನಿ ಕೇಳಾಕ. ಪರವಾಂಜಿ ಬಂದೆನಾ, ನಾನು ಶಕುನ ಹೇಳುವೆನಾ. ಪರವಾಂಜಿ ಬಂದೆನಾ, ನಾನು ಶಕುನ ಹೇಳುವೆನಾ. ನಾನು ಶಕುನ ಹೇಳುವೆನಾ. ಅಣ್ಣ, ಹೇಳುತ್ತಮ್ಮ. ಕೊರವಂಜಿ ಬಹು ಬುದ್ಧಿವಂತವಳು ಇದ್ದಿದ್ದಳಣ್ಣ. ಏನಾಗಿ ಅವಳು ಕೊಟ್ಟ ಪ್ರಸಾದ ಒಂದು ಒಯ್ದು ನಮ್ಮ ಜನಗಳ ಕೋಡಿಗೆ ಹಚ್ಚಿ ಬರ್ತೀನಣ್ಣ. ಸಂತೋಷ ಆಯ್ತು ತಮ್ಮ, ಸಂತೋಷ ಆಯಿತು. ಕೊರವಂಜಿ ಕೊಟ್ಟ ಪ್ರಸಾದವನ್ನು ದನಗಳ ಕೋಡಿಗೆ ಹಚ್ಚಿ ಬರೋನು ತಮ್ಮ ಸೋಮರಾಯ. ಹಚ್ಚಿ ಬರ್ತೇನಣ್ಣ, ಹಚ್ಚಿ ಬರ್ತೇನೆ. ಹೋಗಿ ಬಾ ತಮ್ಮ. ಅಣ್ಣ, ಹೇಳುತ್ತಮ್ಮ. ಕೊರವಂಜಿ ಬಹು ಬುದ್ಧಿವಂತವಳು ಇದ್ದಿದ್ದಳಣ್ಣ. ಹೌದು ತಮ್ಮ. ಕೊರವಂಜಿ ಕೊಟ್ಟ ಪ್ರಸಾದ ಒಂದು ಒಯ್ದು ನಮ್ಮ ದನಗಳ ಕೋಡಿಗೆ ಹಚ್ಚಿದ ಬಂದಿದ್ರೆ ದನಗಳೆಲ್ಲ ತೇಜ ಆಗಿದವಣ್ಣ, ತೇಜ ಆಗಿದವೆ. ಬಹಳ ಸಂತೋಷ ಆಯ್ತು ತಮ್ಮ. ಆದರೆ ಕೊರವಂಜಿ ಹೇಳಿದಂಗೆ 3 ವರ್ಷದ ಜಡೆ ಕಂದನನ್ನು ಕಡಿದು ಇಸ್ರಿ ಮಲ್ಕವನ ಪೂಜೆ ಆದರೂ ಮಾಡಿ ನಡೆಯೋಣ. ಹೌದು ತಮ್ಮ ಸೋಮರಾಯ. ಕೊರವಂಜಿ ಹೇಳಿದ ಪ್ರಕಾರ ಜಡೆ ಕಂದನನ್ನು ತಂದು ಆ ದೇವರಿಗೆ ನೈವೇದ್ಯ ಆದ್ರೂ ಮಾಡುನು ತಮ್ಮ ಸೋಮರಾಯ. ಅಣ್ಣ, ಹೇಳುತ್ತಮ್ಮ. ನೀವು ಪ್ಯಾಟಿಗೆ ಹೋಗಿ ಎಲ್ಲ ಪೂಜೆ ಸಾಹಿತ್ಯಗಳನ್ನು ತೆಗೆದುಕೊಂಡು ಬರ್ರಿ. ನಾ ಜಡೆ ಕಂದನನ್ನು ಹುಡುಕಿಕೊಂಡು ತರ್ತೇನಣ್ಣ. ನೋಡು ತಮ್ಮ ಸೋಮರಾಯ, ನಾವು ತರುವಂತ ಪೂಜೆ ಸಾಹಿತ್ಯಗಳ ಯಾರು ನೋಡಬಾರದು ತಮ್ಮ. ಅಣ್ಣ, ಸಾಂಗೋಲ ಬಾಜಾರಕ್ಕೆ ಹೋಗಿ ತರಬೇಕು ನೋಡು ತಮ್ಮ ಸೋಮರಾಯ. ಅಣ್ಣ, ನೀವು ತರುವಂತ ಪೂಜೆ ಸಾಹಿತ್ಯಗಳನ್ನು ಯಾವ್ಯಾವ ಹೇಳ್ರಣ್ಣ. ನೋಡು ತಮ್ಮ ಸೋಮರಾಯ. ಅಣ್ಣ, ಕರೆಚಂದ್ರ ಕಾಳಿ ಸೇರಿ ನನ್ನಕ್ಕೆ ನೆನಗಳ್ಳೆ, ಕೊನೆ ಬಾಳೆಹಣ್ಣು, 5 ಅಡಿಕೆ, ಬಳೆ, ಕುಂಕುಮ, ಅರಶಿಣ, ದಂಡಿ, ಇಷ್ಟೆಲ್ಲ ತರಬೇಕು ನೋಡುತ್ತಮ್ಮ ಸೋಮರಾಯ. ಅಣ್ಣ, ನೀವು ಸಾಂಗೋಲ ಬಾಜಾರಕ್ಕೆ ಹೋಗಿ ಎಲ್ಲ ಪೂಜೆ ಸಾಹಿತ್ಯಗಳನ್ನು ತೆಗೆದುಕೊಂಡು ಬರ್ರಿ.
ನಾ ಮನೆಗೆ ಹೋಗಿ ಮನೆಯವನ ಸ್ವಚ್ಛ ಸಾರನ್ನು ಮಾಡಲಿಕ್ಕೆ ಹೇಳಿ ನಾ ಜಡಿ ಕಂದನನ್ನು ಹುಡುಕಿಕೊಂಡು ತರ್ತೇನೆ. ನೀವು ಸಾಂಗೋಲ ಬಾಜಾರ್ಕಿ ಹೋಗಿ ಬರ್ರಿ ಅಣ್ಣ. ಆಗಲಿ ತಮ್ಮ ಸೋಮರಾಯ, ನಾನು ಹೇಗೆಂದೇಗಲೇ ಸಂಗಲ ಬಾಜಾರಕ್ಕೆ ಪೂಜೆ ಸಾಹಿತ್ಯಗಳನ್ನು ತೆಗೆದುಕೊಂಡು ಬರುತ್ತೇನೆ. ನಾನು ಬರುವವರೆಗೆ ನೀನು ಜಡಿಯ ತಂದನನ್ನು ಹುಡುಕಿ ತರಬೇಕು ನೋಡು ತಮ್ಮ ಸೋಮರಾಯ. ಆಗಲಿ ಅಣ್ಣ ಆಗಲಿ, ನಾ ಜಡಿ ಕಂದನನ್ನು ಹುಡ್ಕೊಂಡು ಹೋಗ್ಲಿಕ್ಕೆ ಅಣ್ಣ ಹೋಗ್ತೇನೆ. ಹೋಗಿ ಬನ್ನಿ. ತಂಗಿ ನಿಂಗಮ್ಮ ನೀರಿಗಾದ್ರೆ ನಡಿಯಮ್ಮ. ನಡಿಯಕ್ಕ ಹೋಗೋಣ. ನೀರಿಗೆ ಹೋಗುವುದು ಬಂದಿದೆ, ನಾವು ನೀರಿಗೆ ಹೋಗುವುದು ಬಂದಿದೆ. ನೀರಿಗೆ ಹೋಗುವುದು ಬಂದಿದೆ, ನಾವು ನೀರಿಗೆ ಹೋಗುವುದು ನೀರಿಗೆ ಹೋಗುವುದು ಬಂದಿದೆ, ನಾವು ನೀರಿಗೆ ಹೋಗುವುದು ಬಂದಿದೆ. ನೀರಿಗೆ ಹೋಗುವುದು ಬಂದಿದೆ, ನಾವು ನೀರಿಗೆ ಹೋಗುವುದು ನಾನು ಜಡಿ ಕಂದನ ಹುಡ್ಕೊಂಡು ಹೋಗ್ಲಿಕ್ಕೆ ಬೇಕು. ಓಹೋ, ಇಲ್ಲೇ ಬಣ್ಣದಕ್ಷಿ ಮರಿಗೆ ಕೂಡಬೇಕು. ಏಕಂದ್ರೆ ಯಾರಾದ್ರೂ ಹೆಣ್ಣು ಮಗಳು ನೀರಿಗಾಗಿ ಹೈದು ಹೋಗ್ಬೋದು. ಅವ್ರ ಹಿಂಬಲ ಜಡಿ ಕಂದ ಇದ್ದೇ ಇರ್ತಾನೆ. ಅವನನ್ನು ತಿನ್ನೋಲಿಕ್ಕೆ ಹೊಬ್ಬರವನ್ನು ಕೊಟ್ಟು ಆ ಕಂದನನ್ನು ಎತ್ತಿಕೊಂಡು ಹೋಗ್ಬೇಕು. ಬಾ ಕಂದ ಬಾ, ಅಳಬೇಡ ಕಲ್ದ, ನನ್ನ ಬಗಲಲ್ಲಿ ಕುಳಿತುಕೋ, ನಿನ್ನನ್ನು ತಿನ್ನೋಲಿಕ್ಕೆ ಹೊಬ್ಬರಿ ಬೆಲೆ ಕೊಡ್ತೇನೆ ಕಂದ, ಅಳಬೇಡ ಕಂದ ಬಾ.
ನಾನು ನೀರ ತುಂಬಕ್ಕೆ ಹೋಗುವಾಗ ಅಳುತ್ತ ನನ್ನ ಕಂದ ನನ್ನ ಎಂಬಲ್ಲಿ ಬಂದಿತ್ತಕ್ಕ ನನ್ನ ಎಂಬಲ್ಲಿ ಬಂದಿತ್ತು. ಎಲ್ಲಿ ಹೋಯ್ತೋ ಏನು ನಾನು ನೀರ ತುಂಬಿಕೊಂಡು ಬರುವುದರೊಳಗಾಗಿ ನನ್ನ ಕಂದ ಕಳೆದ ಕೂತಿರುವುದಕ್ಕ ನನ್ನ ಕಂದ ಕಳೆದ ಕೂತಿರುವುದು. ಹೇಳು ಅಕ್ಕ ಹೇಳು ನಿನ್ನ ಕೈ ಹೇಳು ಅಕ್ಕ ಹೇಳೇ ಬಿಡ. ಈ ಊರಿನ ದೊಡ್ಡ ಗೌಡರು ಅವ್ರ ಹೆಸರು ಹೇಳ್ಬೇಕಂದ್ರೆ ನನಗ ಭಯ ಬರ್ತದೆ. ಅಕ್ಕ ಹಂಗೆ ನನ್ ಬೇಡ ಅಕ್ಕ ಹಂಗೆ ನನ್ ಬೇಡ ಅಕ್ಕ. ನಾನು ಯಾರ ಮುಂದೆ ಹೇಳುದಿಲ್ಲ ಅಕ್ಕ ಯಾರ ಮುಂದೆ ಹೇಳುದಿಲ್ಲ ಅಕ್ಕ. ನನ್ನ ಮನೆಯವ್ರ ಕೇಳಿದ್ರೆ ಏನಂತ ಹೇಳಲಿ ಅಕ್ಕ ಏನಂತ ಹೇಳಲಿ ಹೇಳು ಅಕ್ಕ ಹೇಳು ನಿನಗೆ ಕೈ ಮುಗಿದ ಹೇಳು ಅಕ್ಕ ಇತ್ತು ಬಾರಮ್ಮ ಹೇಳು ಅಕ್ಕ. ಆ ಸೋಮರಗೌಡರೇ ನಿನ್ನ ಕಂದನಿಗೆ ಬಗಲಲ್ಲಿ ಹತ್ತಿಕೊಂಡೆ ಹೋದ್ರು. ತಿನ್ನಕ್ ಕೊಬ್ಬರಿ ಬೆಲ್ಲ ಹಿಡಿಕಂದ ಹಿಡಿ ಅಂದೇ ಹೋದ್ರು. ನಾನು ಕಣ್ಣು ಮುಚ್ಚಿ ನೋಡಿ ತಂಗಿ ಗಂಗಮ್ಮ ಅಕ್ಕ ನಾವು ಬಡವರು ಈ ಬಡವರು ಕೂಗು ಯಾರು ಕೇಳೋರಕ್ಕ ಯಾರು ಕೇಳೋರು ನಿನ್ನ ಬಿಟ್ಟ ಹೆಂಗ ಬಾಳಲಿ ಕಂದ ಹೆಂಗ ಬಾಳಲಿ ಏ ಕಂದ ನಿನ್ನ ಬಿಟ್ಟ ನಾನ ಹೆಂಗ ಬಾಳಲಿ ಕಂದ ಓ ಶಂಕರ ಅಭಯಂಕರ ಓ ಶಂಕರ ಅಭಯಂಕರ ನಿತಾಯ ದೇವ ಶಿವಶಂಕರ ನಿತಾಯ ದೇವ ಶಿವಶಂಕರ ಕಂದ ನಿನ್ನ ಬಿಟ್ಟ ನಾನು ಯಾಗ ಬಾಳಲಿ ಕಂದ ಯಾಗ ಬಾಳಲಿ ಓ ಶಂಕರ ಅಭಯಂಕರ ಓ ಶಂಕರ ಅಭಯಂಕರ ನಿತಾಯ ದೇವ ಶಿವಶಂಕರ ನಿತಾಯ ದೇವ ಶಿವಶಂಕರ ಎಲ್ಲಿ ಹೋದಿ ಕಂದ ಎಲ್ಲಿ ಹೋದಿ ಕಂದ ನಿನ್ನ ಬಿಟ್ಟು ಯಾಗ ಬಾಳಲಿ ಶೋಕ ಶರಣಿ ಹೇಗೆ ಬರಲಿ ಶೋಕ ಶರಣಿ ಹೇಗೆ ಬರಲಿ ಕಾಡಿನ ಮನದ ಜಯ ಕಾಡಿನ ಮನದ ಜಯ ಪರಿಹರಿಸಿಯಾಯೋ ಪರಿಹರಿಸಿಯಾಯೋ ನಾನು ಈಗಿಂದಲೇ ಸೋಮರಾಯಗೌಡ ಮೇಲೆ
ಸರ್ಕಾರಕ್ಕೆ ಪ್ರಿಯದೇ ಕೊಡ್ತೀನಿ. ಆಮೇಲೆ ತಂಗಿ ಸರ್ಕಾರಿಗೆ ಒಂದು ಬೆರೆಯದ ಕೊಡು, ನಿನ್ನ ಕಂದಗೆ ತಂದು ಹುಡ್ತಿರ್ತಾರೆ. ಆಯ್ತು ಅಕ್ಕ. ಸಾಹೇಬ್ರೇ, ಓ ಸಾಹೇಬ್ರೇ, ಓ ಸಾಹೇಬ್ರೇ, ಸಾಹೇಬ್ರೇ. ಯಾಕಮ್ಮ ಏನಾಯ್ತು ಹೀಗೆ ಕಳ್ತಿರುವೆ? ಏನ ಹೇಳಲಿ ಸಾಹೇಬ್ರೇ, ಏನ ಹೇಳಲಿ? ಈ ಸಮಯದಲ್ಲಿ ನಾನು ಅಳುತ್ತಾ ಊರಾಗ ತಿರುಗುವಾಗ ಪದ್ಮವ್ವ ಹೇಳಿದ್ರು ಸಾಹೇಬ್ರೇ. ಏನು ಹೇಳಿದ್ರು? ಸಾಹೇಬ್ರೇ, ನಿನ್ನ ಕಂದ ಸೋಮರೇಗೌಡರು ಎತ್ತಿಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು ಸಾಹೇಬ್ರೇ, ಹೇಳಿದ್ರು. ಸಾಹೇಬ್ರೇ, ಅವರು ದೊಡ್ಡವರು ಸಾಹೇಬ್ರೇ, ಅವರು ದೊಡ್ಡವರು. ಏನಾದ್ರೂ ಮಾಡಿ ನನ್ನ ಕಂದನ ಹುಡುಕಿ ಕೊಡ್ರಿ ಸಾಹೇಬ್ರೇ, ನಿಮ್ಮನ್ನ ಪುಣ್ಯ ದೊಡ್ಡವರಾದ್ರೆ ಏನಾಯ್ತು? ಅನ್ಯಾಯದಿಂದ ನಡೆಯಬೇಕೇನು? ಇದರ ಬಗ್ಗೆ ನಾನು ಯೋಗ್ಯ ವಿಚಾರ ಮಾಡುತ್ತೇನೆ. ನೀನೇನು ಭಯ ಪಡಿಬೇಡ. ಹವಾಲ್ದಾರ್, ಕೇಸನ್ನು ದಾಖಲು ಮಾಡಿಕೊಳ್ಳಿ. ಮಾಡ್ಕೊಂಡಿದ್ದೀರಿ ಸರ್. ಅಣ್ಣ ಅಣ್ಣ ಸೋಮರಾಯ, ಅಣ್ಣ, ನಾ ಜಡೆ ಕಂದನನ್ನು ಹುಡುಕಿಕೊಂಡು ತಂದಿರುವೆನು. ಬೇಗನೆ ಕೂಶಿನ ಕೊಲೆ ಮಾಡ್ರಿ. ಆ ದೇವರಿಗೆ ನಿವದಿ ಆದರೂ ತೋರಿಸು ನಡಿಯೋಣ. ಆಗಲಿ ತಮ್ಮ. ನಾನು ಸಾಂಗುಲ ಬಾಜರಕ್ಕೆ ಹೋಗಿ ಸರ್ವ ಸಾಹಿತ್ಯವನ್ನು ಸಜ್ಜು ಮಾಡಿಕೊಂಡಿದ್ದೇನೆ ತಮ್ಮ. ಬೇಗದಿಂದ ಕೋಶಿನ ಕೊಲೆಯನ್ನು ಮಾಡಿ ಆ ದೇವರಿಗೆ ನೈವೇದ್ಯಾದರೂ ಮಾಡುವುದು ತಮ್ಮ. ಆಗಲಣ್ಣ.
ತಮ್ಮ ಸೋಮರಾಯ ಅಣ್ಣ ಎಲ್ಲ ಬಾಗಿಲವನ್ನು ಭದ್ರವಾಗಿ ಮುಚ್ಚು ತಮ್ಮ. ಆಗಲಿ ಅಣ್ಣ. ತಮ್ಮ ಅಣ್ಣ ಎಲ್ಲ ಬಾಗಿಲು ಮುಚ್ಚಿದೇನು ತಮ್ಮ? ಭದ್ರವಾಗಿ ಮುಚ್ಚಿದಣ್ಣ. ಇನ್ನೊಮ್ಮೆ ನೋಡು ತಮ್ಮ. ಮುಚ್ಚಿದಣ್ಣ. ಆಯ್ತು. ಈ ಕೊಳ್ಳಿವನ್ನು ಹಿತ್ತಿನ ದೊಡ್ಡಿಯಲ್ಲಿ ಇಟ್ಟು ಬಿಡುತ್ತಮ್ಮ. ಆಗಲಿ ಅಣ್ಣ. ಲಬಿಲಾಲ್ ಡಿಂಗ್ ಓ ಸಾಹೇಬ್ರೇ ಸಾಹೇಬ್ರೇ ಯಾಕಮ್ಮ ಏನಾಯ್ತು ಹೀಗೆ ಕಳ್ತಿರುವೆ? ಏನು ಹೇಳಲಿ ಸಾಹೇಬ್ರೇ ಏನು ಹೇಳಲಿ? ನನ್ನ ಕಂದ ಹುಡುಕುತ್ತಾ ಅಳುತ್ತಾ ಊರಾಗ ತಿರುಗುವಾಗ ಪದ್ಮವ್ವ ಹೇಳಿದಳು ಸಾಹೇಬ್ರೇ. ಏನು ಹೇಳಿದ್ರು? ಸಾಹೇಬ್ರೇ ನಿನ್ನ ಕಂದ ಸೋಮರಾಯಗೌಡರು ಎತ್ತಿಕೊಂಡು ಹೋಗಿದ್ದಾರೆ ಅಂತ ಹೇಳಿದಳು ಸಾಹೇಬ್ರೇ. ಸಾಹೇಬ್ರೇ ಅವರು ದೊಡ್ಡವರು ಸಾಹೇಬ್ರೇ, ಅವರು ದೊಡ್ಡವರು. ಏನಾದ್ರೂ ಮಾಡಿ ನನ್ನ ಕಂದನ ಹುಡುಕಿ ಕೊಡ್ರಿ ಸಾಹೇಬ್ರೇ, ಹುಡುಕಿ ಕೊಡ್ರಿ. ನಿಮ್ಮನ್ನ ಪುಣ್ಯ ಬರ್ತದ ಸಾಹೇಬ್ರೇ. ದೊಡ್ಡವರಿದ್ರೆ ಏನಾಯ್ತು? ಅನ್ಯಾಯದಿಂದ ನಡೆಯಬೇಕೇನು? ಇದರ ಬಗ್ಗೆ ನಾನು ಯೋಗಿ ವಿಚಾರ ಮಾಡುತ್ತೇನೆ. ನೀನು ಭಯ ಪಡಿಬೇಡ. ಹವಾಲ್ದಾರ್, ಎಸ್ ಸರ್. ಕೇಸನ್ನು ದಾಖಲು ಮಾಡಿಕೊಳ್ಳಿ. ಏ 420. ಎಸ್ ಸರ್. ವೈಟ್ ಅವರ ಯಾವ ಪೊಲೀಸ್ ಭರ್ತಿ ಮಾಡ ನಿನಗೆ ವೈಟ್ ಒಲ್ ಬಲ್ಯಾಕ? ಏ ಕೊಡೋ ಮಾರಾಯ ಕೊಡೋ. ಪೆನ್ ಕೊಡೋ. ಯಾದಕ್ಕಾರ ನೌಕರಿ ಮಾಡಿತಿ ಬಿಟ್ಟು ಹೋಗೋ ಮಾರಾಯ. ಕೊಡೋ ಕೊಡೋ. ಎಲ್ಲ ಪಿಕಪ್ ಕಡೆ ಇಂತು. ಏನಮ್ಮ ನಿನ್ನ ಹೆಸರು? ಸಾಹೇಬ್ರೆ ನನ್ನ ಹೆಸರು ಗಂಗಮ್ಮ ಸಾಹೇಬ್ರೆ, ಗಂಗಮ್ಮ. ಗಂಗಮ್ಮ ಸಾಹೇಬ್ರೆ ಇಂಥ ಡ್ರೆಸ್ ಉಟ್ಕೊಂಡ್ರಿ ಪೊಲೀಸ್ ಗಂಗಮ್ಮ ಇಲ್ಲ ಗ ಮ್ಯಾಲ್ ಟೀಮ್ ಇಟ್ ಗಂಗಮ್ಮ ಬರ್ದ್ ಬಿಡ್ರಿ. ಅದು ಗಮ್ಯಾಲ್ ಟೀಮ್ ಬೇಕೇನು? ಗ ಮ್ಯಾಲ್ ಓದ್ ಟೀಮ್ ಬಿಡ್ರಿ ಗೋಲ. ಗಮ್ಯಾಲ್ ಟೀಮ್ ಬಿಟ್ ಗಂಗಮ್ಮ. ಏನಮ್ಮ ನಿನ್ನ ಹೆಸರು? ನಿನ್ನ ಕಂದ ಅಜ್ಮಾಸ್ ಎಷ್ಟು ವಯಸ್ಸು ಇದ್ದಾನೆ? ಸಾಹೇಬ್ರಿ ಅಜ್ಮಾಸ್ 18-20 ವಯಸ್ಸು ಬರ್ದೇ ಬಿಡ್ರಿ. ಏ 420. ಆಯ್ತು ಆಯ್ತು ಆಯ್ತು. ಏನಮ್ಮ ನಿನ್ನ ಕಂದ ಅಜ್ಮಾಸ್ ಎಷ್ಟು ಎದುರು ಇರ್ಬೋದು? ಸಾಹೇಬ್ರಿ ಇದು ಬಿ ಹೇಳೋ ಮಾತದೇನು? 4 ವರ್ಷ ಆದ್ರೆ ವರ್ಷಿಗೆ 1 ಫೂಟ್, 2 ವರ್ಷಿಗೆ 2 ಫೂಟ್, 3 ವರ್ಷಿಗೆ 3 ಫೂಟ್, 4 ವರ್ಷಿಗೆ 4 ಫೂಟ್ ಬರ್ದೇ ಬಿಡ್ರಿ. ವರ್ಷಿಗೆ 1 ಫೂಟ್ ಮಾಡಿಸ್ ಮಗನದು. ವರ್ಷಿಗೆ 1 ಫೂಟ. ಏಕದ ವರ್ಷಿಗೆ 4 ವರ್ಷದಿಂದ ಆಯ್ತು. ಯಾಕೆ ಇವ್ರೇ ಬಾಳೆಗೆ ಈ ವರ್ಷ? ಕಂದ 4 ವರ್ಷನವಿದ್ದಾನೆ, ನನ್ನ ಕಂದ 4 ವರ್ಷನವಿದ್ದಾನೆ. ಆಯ್ತು ಸರ್, ಆಯ್ತು. ಹವಾಲ್ದಾರ್ ಎಸ್ ಸರ್. ಕೇಸ್ ಬುಕ್ ಮಾಡಿಕೊಂಡಿಯಾ? ಅದೇ ಮಾಡೋದ್ರಿ, ಅದೇ ಮಾಡೋದ ಕೆಲಸ. ಆಗಲಿ ಗಂಗಮ್ಮ, ಈ ಸದ್ಯಕ್ಕೆ ಪೊಲೀಸ್ ಮತ್ತು ಹವಾಲ್ದಾರರು ಸೋಮರಾಯ ಮನೆಗೆ ತಪಾಸ್ ಮಾಡಲು ಕಳಿಸುತ್ತೇನೆ. ನೀನು ಹೋಗ್ಬೋದು. ಆಯ್ತು ಸಾಹೇಬ್ರೆ,
ಏನಾದ್ರ ಮಾಡಿ ನನ್ನ ಕಂದನ ಹುಡುಕಿ ಕೊಡ್ರಿ ಸಾಹೇಬ್ರೆ, ನಿಮ್ಮನ್ನ ಪುಣ್ಯ ಬರ್ತದೆ ಸಾಹೇಬ್ರೆ, ಪುಣ್ಯ ಬರ್ತದೆ. ಹವಾಲ್ದಾರ್ ಪೊಲೀಸನ್ನ ಕರೆದುಕೊಂಡು ಸೋಮರಾಯಗೌಡ್ರ ಮನೆಗೆ ಹೋಗಿ ಕಂದನನ್ನು ಹುಡುಕಿಕೊಳ್ಳಿ ಬನ್ನಿರಿ. ನಂಬರ್ 420 ಅಲ್ಲಿದ್ದಾನ, ಅವನನ್ನ ಒಳಗೆ ಕಳಿಸು. ಏ ಪುಣ್ಯಾತ್ಮ ಎಲ್ಲಿ ಹೋಗಿದ? ಪುಣ್ಯಾತ್ಮ ಅಲ್ಲಿ ಸಾಹೇಬ್ ಕರೀತಾರ, ಯಾರು ಕೆಲಸ ನೋಡು ಸಾಹೇಬ್ ಬಂದು. ಎಸ್ ಸರ್, ನಂಗನ್ ಕರೆದಿರಿ? ಹೌದು. ಏನ್ ಕಾರಣ ಐತ್ರಿ? ಗಂಗಮ್ಮ ಫಿರ್ಯಾದಿ ಕೊಟ್ಟ ಪ್ರಕಾರ ಸೋಮರಾಯಗೌಡ್ರ ಮನೆಗೆ ಹೋಗಿ ಕಂದನನ್ನು ಹುಡುಕಿಕೊಳ್ಳಿ ಬನ್ನಿರಿ. ದೊಡ್ಡ ಮಾತು ಹೇಳಿತ್ರಿ, ಯಾರು ದೊಡ್ಡ ಮಾತು ಹೇಳ್ರಿ. ಹೋಗಿ ಬನ್ನಿರಿ ಬೇಗನೆ. ಫೋನ್ ಬರ್ಲಿತ್ತ ಮನಿ ಕಡದು. ಎಲ್ಲಿ ಮನೆ ಹೋಗೋದಲ್ಲ, ಎಲ್ಲಿ ಕೆರೆ ಹೋಗೋದ್ರಿ, ಯಾರೆಲ್ಲ ಗಂಗಾ ಮುಡ್ಕೊಂತಾರ. ನಡಿ ಹೇಳ್ರಿ, ಸುಟ್ಟಿ ಬೇಕೇ ಒಂದ್ 2 ದಿನ. ಆ ಸಾಹೇಬ್ ಹೋದಲ್ಲ, ಅವ್ರಿಗೆ ಗಿಡ ಇತ್ತು. ನಡಿ. ಹೋಗುನು ನಡೀರಿ ಗೌಡರ ಮನಿಗಿ, ಗೌಡ ಕೊಲ್ಲನ ಸಣ್ಣ ಕೂಸಿಗಿ. 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 ಗೌಡ ಕೊಲ್ಲನ ಸಣ್ಣ ಕೂಸಿಗಿ, ಹಗ್ಗ ಹಚ್ಚಿ ತರುನು ರಟ್ಟಿಗಿ. ಗೌಡ ಕೊಲ್ಲನ ಸಣ್ಣ ಕೂಸಿಗಿ, ಹಗ್ಗ ಹಚ್ಚಿ ತರುನು ರಟ್ಟಿಗಿ. ನಾನು ನೀನು ಹಿಡದ ಕೇಸ, ಹತ್ತತೈತಿ ನಮ್ಗ ಚಾನಸ. ನಾನು ನೀನು ಹಿಡದ ಕೇಸ, ಹತ್ತತೈತಿ ನಮಗ ಚಾನಸ. ಗೌಡ ಕೊಲ್ಲನ ಸಣ್ಣ ಕೂಸಿಗಿ, ಹಗ್ಗ ಹಚ್ಚಿ ತರುನು ರಟ್ಟಿಗಿ. ಗೌಡ ಕೊಲ್ಲನ ಸಣ್ಣ ಕೂಸಿಗಿ, ಹಗ್ಗ ಹಚ್ಚಿ ತರುನು ರಟ್ಟಿಗಿ. ನಾನು ನೀನು ಹಿಡದ ಕೇಸ, ಹತ್ತತೈತಿ ನಮ್ಗ ಚಾನಸ. ನಾನು ನೀನು ಹಿಡದ ಕೇಸ, ಹತ್ತತೈತಿ ನಮ್ಗ ಚಾನಸ. ಹತ್ತತೈತಿ ನಮಗ ಚಾನಸ, ಹತ್ತತೈತಿ ನಮಗ ಚಾನಸ. ಮನೆ ಒಳಗ ಏನು ನಡೆಸಿರಿವ್ರಿ? ಕೂಸಿನ ಕೊಲೆ ಮಾಡಿ ನೀವು ಆರೋಪಿಗಳಂತಾಗಿರಿವ್ರಿ. ನಿಮ್ಮ ಮನೆಗೆ ನಾವು ತವಾಸ್ ಮಾಡಲಿಕ್ಕೆ ಬಂದಿದ್ದೇವೆ. ಏನ್ ಹವಾಲ್ದಾರ್ ಸಾಹೇಬ್ರೆ,
ಯಾರು ಎದುರಿನಲ್ಲಿ ನೆತ್ತಿ ಮಾತುಗಳನ್ನ ಆಡ್ತಿರಿವ್ರಿ? ಇದು ಸೋಮರಾಯ ಗೌಡ ಎದುರಿನಲ್ಲಿ ಇಂಥ ಮಾತುಗಳೇ? ಎಲ್ರಿ ಗೌಡ್ರೆ, ನಮ್ಮ ಸಾಹೇಬ್ರ ಆರ್ಡರ್ ಪ್ರಕಾರ ನಾವು ನಿಮ್ಮ ಮನೆಗೆ ತಪಾಸ್ ಮಾಡ್ಲಿಕ್ಕೆ ಬಂದಿದ್ದೇವೆ. ನಿಮ್ಮ ಸಾಹೇಬನೇ ಇರ್ಲಿ, ಕಲೆಕ್ಟರ್ ಇರ್ಲಿ, ಡಿಎಸ್ಪಿನೇ ಇರ್ಲಿ, ಬೆಳಗಾಗೋ ತನಕ ನೀವೇನು ಮಾಡತಕ್ಕದಿಲ್ಲ. ಬೆಳಗಾಗೋ ತನಕ ನನ್ನ ಮನೆಯನ್ನು ಕಾವಲು ಮಾಡಬೇಕು. ಬೆಳಗಾದ ಮೇಲೆ ನಿಮ್ಮ ಸಾಹೇಬನನ್ನು ಕರ್ಕೊಂಡು ಬಂದು ನನ್ನ ಮನೆ ಚೆಕ್ ಮಾಡಬೇಕು. ತಿಳಿತ ಹೊಲ್ದಾರ್ ಸಾಹೇಬ್ರೇ? ಆಯ್ತು ರೀ ಗೌಡ್ರೆ, ನಾವು ಇನ್ನು ಹೋಗ ಬರ್ತೇವೆ. ಹೋಗಿ ಬನ್ನಿರಿ. ಬಹಳ ಭಯ ಆಗಿತ್ತು. ರಾತ್ರಿ ಒಳಲ್ಲಿ ನಮಗೆ ಮನೆಗೆ ಬರ್ಲಿಕ್ಕೆ ನಾಚಿಲ್ಲ. ನಿಮಗಿಲ್ಲ, ಗೌಡ ನೋಡೋದು ನಮಗ. ನಿಮಗೆ ಅಂದಿಲ್ಲ, ಗೌಡ ನೋಡೋದು ನಮಗ. ಎಷ್ಟು ತರಪಿದಿಂದ ನುಡಿತಾನೆ ಗೌಡನು. ಬಹಳ ಇರ್ಲಿ, ನಮಗೆ ಮುಂದೆ ಏನು ಮಾಡಂದ? ಏನು ಹೇಳ್ಬೇಕ್ರಿ ಸಾಹೇಬ್ರಿ ನಿಮಗೆ? ರಾತ್ರಿ ಬೇಕಲ್ಲಿ ನಮ್ಮ ಮನೆಯನ್ನ ಕಾವಲು ಮಾಡಬೇಕು. ಬೆಳಗಾದ ಮೇಲೆ ನಿಮ್ಮ ಸಾಹೇಬ್ರ ಕರ್ಕೊಂಡು ಬಂದು ಕಣ್ಣ ಕಿಸುದು ಬಾಯಿ ತೆರೆದು ಸೊಟ್ಟಿ ನೋಡ್ಬಿಟ್ಟವ್ರಿ. ಹಾಗಾದರೆ ನೀವೇ ಇಬ್ಬರು ಹೋಗಿ ಬೆಳಗಾಗುತ್ತಾನ ಪಾರೆ ಮಾಡಿ, ನಾನು ದೊಡ್ಡ ಪಾರ್ಟಿ ಕರ್ಕೊಂಡು ಬರ್ತೇನೆ. ಸಾಹೇಬ್ರಿ ಮಾಡ್ತೇವೆ. ನಮ್ಗೆ 2 ದಿನ ಸುಟ್ಟಿ ಬೇಕಾಗಿದ್ರಿ. ಇದು ಕೇಸ್ ನಿಕಾಲ್ ಆಗತ್ತ, ಸುಟ್ಟಿ ಸಿಗುದಿಲ್ಲ ನಿಮಗೆ. ನೀವು ಸೀರಿಯಸ್ ಆಗ ಸುಟ್ಟಿ ಬೇಡ 4 ದಿನ ಆಯ್ತು. ಯಾರು ಹೇಳೋದೀಗ? ಭಾಳ ಸೀರಿಯಸ್ ಹೇಳ್ರಿ ನಮ್ಮ ಮಾಯಿ. ಇದು ಕೇಸ್ ನಿಕಾಲ್ ಆಗ್ಲಿ ಪೈಲ. ಇಲ್ರಿ, ಹೋಗತ್ತ ಟಪ್ಕಾಸ ಕಾಣಿಸ್ತಾ ಈಗ. ಅದು ಟಪ್ಕಾಸಲ್ಲಿ ಸುಟ್ಟಿ ಕೊಡ್ತೀನಿ, ಹೋಗಿ ಬರ್ರಿ ನೀವು ಬೇಗನೆ. ಹೋಗ್ತೀನಿ, ನೀವು ಮಣ್ಣು ಕೊಡ್ಲಿಕ್ಕೆ ಬರೋ ಕಾಣಿಸ್ತೀರಿ ನಮ್ಮ ಸಂಗಡ. ನಡಿಯಪ್ಪ ನಡಿ. ಮಾಡೋನು ಡ್ಯೂಟಿ ನಾವು ಮಾಡೋಣ ಡ್ಯೂಟಿ, ಪೊಲೀಸ್ ನೀನು ಹಿಡ್ಕೋರೋ ಲಾಟಿ. ನಾವು ಮಾಡೋಣ ಡ್ಯೂಟಿ, ಪೊಲೀಸ್ ನೀನು ಹಿಡ್ಕೋರೋ ಲಾಟಿ. ಮಾಡೋನು ಡ್ಯೂಟಿ ನಾವು ಮಾಡೋಣ ಡ್ಯೂಟಿ, ಪೊಲೀಸ್ ನೀನು ಹಿಡ್ಕೋರೋ ಲಾಟಿ. ನಾವು ಮಾಡೋಣ ಡ್ಯೂಟಿ, ಪೊಲೀಸ್ ನೀನು ಹಿಡ್ಕೋರೋ ಲಾಟಿ. ಮಾಡೋಣ ನಾವು ಪಾರ, ಪಗಾರ ಬರ್ತೈತಿ ಜೋರ. ಮಾಡಬ್ಯಾಡೋ ವಿಚಾರ, ಬೆರ್ಕಿ ಹಾನೋ ಪೌದಾರ. ಮಾಡೋಣ ನಾವು ಪಾರ, ಪಗಾರ ಬರ್ತೈತಿ ಜೋರ. ಮಾಡಬ್ಯಾಡೋ ವಿಚಾರ, ಬೆರ್ಕಿ ಹಾನೋ ಪೌದಾರ. ಮಾಡೋನು ಡ್ಯೂಟಿ ನಾವು ಮಾಡೋಣ ಡ್ಯೂಟಿ, ಪೊಲೀಸ್ ನೀನು ಹಿಡ್ಕೋರೋ ಲಾಟಿ. ನಾವು ಮಾಡೋಣ ಡ್ಯೂಟಿ, ಪೊಲೀಸ್ ನೀನು ಹಿಡ್ಕೋರೋ ಲಾಟಿ. ಸೋಮರಾಯ ಗೌಡರ
ಮನಿಗೆ ರಾತ್ರಿ ನಾವು ಹೋಗಿ ಕಾಯೋನು ಬಾಗಿಲಿಗೆ ಸೈಬರ್ ಬರ್ತಾರೆ ಬೆಳಗಿಗೆ ಸೋಮರಾಯಗೌಡರ ಮನಿಗೆ ರಾತ್ರಿ ನಾವು ಹೋಗಿ ಕಾಯೋನು ಬಾಗಿಲಿಗೆ ಸೈಬರ್ ಬರ್ತಾರೆ ಬೆಳಗಿಗೆ ಮಾಡೋನು ಡ್ಯೂಟಿ ನಾವು ಮಾಡೋಣ ಡ್ಯೂಟಿ ಪೊಲೀಸ್ ನೀನು ಹಿಡ್ಕೋರೋ ಲಾಟಿ ನಾವು ಮಾಡೋಣ ಡ್ಯೂಟಿ ಪೊಲೀಸ್ ನೀನು ಹಿಡ್ಕೋರೋ ಲಾಟಿ ನಾವು ಮಾಡೋಣ ಡ್ಯೂಟಿ ಪೊಲೀಸ್ ನೀನು ಹಿಡ್ಕೋರೋ ಲಾಟಿ ನಾವು ಮಾಡೋಣ ಡ್ಯೂಟಿ ಪೊಲೀಸ್ ನೀನು ಹಿಡ್ಕೋರೋ ಲಾಟಿ. ದೇವ ಎಂತ ಸಂಕಟ ಸಮಯ ತಂದೆ ಕರುಣಾಕರ ಗುರು ಸೋನಾರ್ ಸಿದ್ಧ ಇದರಲ್ಲಿ ನೀನು ನನ್ನ ಬಲ್ಲಿ ವಿದ್ದಿದ್ರೆ ಹಿಂದಕ್ಕೆ ರಾವಣನ ತನ್ನ ಚಂಡವನ್ನು ಕಡಿದು ಗುರುವಿನ ಮಸ್ತಕ ಮೇಲೆ ಇಟ್ಟು ಧ್ಯಾನ ಮಾಡ್ತಿರಂತೆ ನಾನು ಆದ್ರೂ ನನ್ನ ರುಂಡವನ್ನು ಕಡಿದು ರಕ್ತಧಾರಿ ಅದರ ಸುರಿಸೋ ಗುರುವೇ ಸೋನಾರ್ ಸಿದ್ಧ ಇದು ದೊಡ್ಡ ಅಪಮಾನ ತಂದೆ, ದೊಡ್ಡ ಅಪಮಾನ. 10 ಹಂಡ್ರದೊಳಗಾಗಿ ನನ್ನ ಕೈಗೆ ಬೇಡಿ. ಓಹೋ ಸೋಮರಾಯ, ಇಷ್ಟೇಕೆ ಗಾಬರಿ ಆಗಿರುವಿರಿ? ನಾನು ನಿನ್ನ ಹಿಂಬಲ ಇರಲಿಕ್ಕಾಗಿ ನೀನು ಯಾಕೆ ಭಯ ಪಡಿತಿ? ನಾನು ನಿನ್ನ ಹಿಂದೆ ಸದಾ ಇದ್ದೆ, ಅಪಮಾನ ಮಾಡಿಕೊಡುವುದಿಲ್ಲ. ಮಾನ ಕಾಯ್ತೇನೆ, ನಿಶ್ಚಿತಿದಿಂದ ಮನಗಿಕೊಳ್ಳು. ಓಹೋ, ಆಕಾಶದಲ್ಲಿ ಮಾಡುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಂತೆ ಆಯ್ತು, ಕೋಲು ಮಿಂಚಿನ ಗರ್ಜನೆ ಎದ್ದಂತೆ ಆಯ್ತು. ನನ್ನ ಗುರು ನನ್ನನ್ನು ಉಳಿಸಿದನು, ಇನ್ನು ಮೇಲೆ ನಾನು ಆರಾಮದಿಂದ ಮಲಿಕೊಳ್ತೇನೆ. ಹಲೋ, ಸೋಮರಾಯಗೌಡ್ರೆ, ನಿಮ್ಮ ಹೇಳಿಕೆ ಪ್ರಕಾರ ಬೆಳಗಾಗಿದೆ. ಈಗ ನಿಮ್ಮ ಮನೆಯನ್ನು ಚೆಕ್ ಮಾಡ್ತೀವಿ, ಒಪ್ಪಿಗಿದ್ರಿ? ಬೇಡಂತ ಯಾರು ಹೇಳ್ಯಾರ ನಿಮಗೆ? ಚೆಕ್ ಮಾಡ್ಕೊಳ್ಳರಿ. ಬನ್ನಿ, ಒಳಗೆ ಬರ್ರಿ. ಈ ದೇವ್ರ ಕೊನೆಯಲ್ಲಿ ಏನೇನು ಸಂಶಯ ಬರುತ್ತದೆ? ಸಂಶಯ ಇಲ್ಲಿ ನೋಡ್ರಿ, ಒಳಗೆ ಹೋಗೋಣ ನೋಡ್ರಿ. ನೋಡ್ರಿ ಸಾಹೇಬ್ರೆ, ಆ ಬುಟ್ಟಿಯಲ್ಲಿ ಯಾವಾಗಲೂ ದೇವತೆಯ ಪೂಜೆ ಕೂಡ ಮಾಡ್ಯಾರ. ಆ ಕೂಸಿನ ಕೊಲೆ ಇಲ್ಲೇ ಆಗಿರ್ಬಹುದು. ಇಲ್ಲೇ ಆಗ್ಯದ. ಆರ್ಡರ್ ಪೊಲೀಸರೇ, ಬೇಗನೆ ತೆಗಿಯರೆ, ಬುಟ್ಟಿಯವರೊಳಗಿದೆ ಕೂಸು. ಯಾಸ್ ಸರ್, ತೆಗಿತೀವಿ, ಅದೇ ಮಾಡ್ಲಿಕ್ಕೆ ಬಂದಿದ್ದೇವೆ ನೋಡಿ. ಏ 420. ಎಸ್ ಸರ್. ನಡಪ್ಪ, ತೆಗಿ. ಯಾರು ಬುಟ್ಟಿಯಾಗ ಗೌಡ ಕಾಲ್ ಯಾರು ಇಟ್ಟ ನಾನು 20 ಪಾಯಿಂಟ್ ಹೊಡೆದ್ರೆ ತೆಗಿತೀನಿ, ಇಲ್ಲ ರೀ ಅಂತ ತೆಗೋದಿಲ್ಲ. ಬರೋದು 440 ಮಾಡ್ತ ನಡಿ. ನನಗೆ ಆಯ್ತು.
ಆ ಗೌಡ ಆನ್ಮಟ್ಟ ನೋಡ ಬುಟ್ಟ್ಯಾಗ. ಸಾಹೇಬ್ರೆ, ಈ ಬುಟ್ಟಿಯಲ್ಲಿ ಏನದು ಏರ್ಕೂತು? ಏನಾಗಿದಪ್ಪ? ಕೈ 10 ಚಣಗಳೇ ತರ ನಡಗಿ ಬಿಟ್ಟೈತಿ. ಹಾ, ಏನಾರ ಮುಚ್ಚಿದರೆ ಏನಾರ ಗಡಬಡ ಕಾಣುತ್ತದೆ ಇಲ್ಲಿ. ಕುಶಿನ ಕೊಲೆ ಇಲ್ಲೇ ಆಗಿರ್ಬೋದು. ಅಲ್ಲೇ ಆಗಿರ್ಬೋದು. ಹಾ, ತೆಗಿಯ ನೋಡು ನಡಿಯಪ್ಪ. ಹುಡುಗರು ದಂಧೆ ಮಾಡತ್ತವ. 420 ಹೇಗಾರ ತೆಗಿಯ. ಎಸ್ ಸರ್, ತೆಗಿತೇವ್ರಿ ಸರ್. ಏನಾಯ್ತು ಸಾಹೇಬ್ರಿ? ಬಹಳ ಭಯ ಬರ್ಲುತ್ತದೆ ರೀ. ಆ ಬುಟ್ಟಿಯಲ್ಲಿ ಏನಾರ ದೇವತೆಯ ಚಮತ್ಕಾರ ಕಾಣುತ್ತದೆ. ಆ ಬುಟ್ಟಿಯಲ್ಲಿ ಏನಾರ ಚಮತ್ಕಾರ ಕಾಣುತ್ತದೆ. ಚಮತ್ಕಾರ ಏನಾರ ಭೌತಿಕ ಚಮತ್ಕಾರ ಅದು ಕಾಣಿಸ್ತಾ ಇರಿ ಇಲ್ಲಿ. 440 ಅದು ತೆಗೆದೇಬೇಕು ಮಾಡ್ಬೇಕಾಗ್ತದ. ನಮಗ ಅದ ಕೆಲಸ ಅದ, ತೆಗಿಬೇಕಾಗ್ಯದ. ಕಂಪಲ್ಸರಿ. 190 ಕೊಟ್ರಿ ಈಗ ತೆಗೆದು ಬಿಡ್ತಾನ್ರಿ. ಅದಕ್ಕ ಕೊಡ್ತಾನಡಪ್ಪ. ರೆಡಿ, ಆಯ್ತು, ತೆಗೆದು ತೊಗೊಳ್ರಿ. 90 ಕೊಡ್ತೀರಿ ಇಲ್ಲ? ಕೊಡ್ತಪ್ಪ, ಕೊಡ್ತ. ಇಲ್ಲಾಂದ್ರೆ ನೋಡ್ರಿ ಅಲ್ಲಿ ಹೋಗಲ್ ಮತ್ತೆ ಹೊಸ ಸೀರೆ, ಯಾಕಂದ್ರೆ ನಿಮ್ ಗ್ಯಾರಂಟಿ ಇಲ್ಲ. ಇಲ್ಲ ಹೊಸ ಸಲ ಕೊಡ್ತಾನೆ. ಆಯ್ತು ತಗೋರಿ. ಬಹಳ ಭಯ ಬರುತ್ತದೆ ರೀ. ಏನಾಯ್ತಪ್ಪ? ಅಲ್ಲಿ ಸಲೀನ ಬರುಗುಡಗಲ್ಲ ಇರೋದು. ಯಾಕ ಜಾಡಿಸಿ ಹೊಡಿತಾರು? ಆಯ್ತಾಯ್ತ್ರಿ, ಬಹಳ ಜಾಡಿಸಿ ಹೊಳಿಗ್ತಾರೆ ಅದು. ಹಾ, ತೆಗಿಯಪ್ಪ, ತೆಗಿ. ಲಾಸ್ಟ್ ಜಾಡಿಸ ನಾನು ಮಾಡ್ತಾ ನೋಡು. ಬಹುತೇಕ 90 ಹಾಕ್ಲಾರ್ದೆ ತೆಗಿಯಂಗ್ ಕಾಣಲ್ಲ ಕಾಣುತ್ತದೆ ಅದು. 1 ಕ್ವಾರ್ಟರ್ ಕೊಡ್ತಾ ನಡಿ. ಆಯ್ತು 1 ಕೊಟ್ರೆ ತೆಗೆದೇ ಬಿಡ್ತಾನ್ರಿ ಈಗ. ತೆಗಿ. ನೋಡ್ರಿ, ಆ ಕೂಸಿನ ಕೊನೆಯೊಂದು ಲವ್ ಬಂದಿದ್ದು. ಹಾ, ಇದು ಏನು ವಿಚಿತ್ರ? ಹಾಳಿ ವಿಚಿತ್ರ. ಸೋಮರಾಯಗೌಡರ ಮನೆಯಲ್ಲಿ ಹಾ, ಕೂಸಿನ ಕೊಲೆ ಎಂದು ನಾವು ಬಂದೆವು. ಬಂದಿದ್ದೇವೆ. ಆತನ ಒಂದು ಟಗರನ್ನು ಕೊಯ್ದು ಪೂಜೆಯನ್ನು ಮಾಡಿದ್ದಾನೆ. ಮಾಡ್ಯಾರ. ನಿರಪರಾಧಿಯನ್ನು ಆರೋಪಿಯ ಮಾಡಿ ಬಂದುದು ತಪ್ಪಾಯ್ತವಲ್ಲಾರ್? ಬಹಳ ತಪ್ಪಾಗಿದ್ರಿ ಸರ್. ಯಾರು ಹೇಳೋದು ಈಗ ನಿಮಗೆ? ತಪ್ಪಂದ್ರೆ ಯಾರು ಹೇಳೋದು ನಿಮಗೆ? ನಿಮ್ಮದೆಲ್ಲ ನಮ್ಮ ಹೈರಾಣ ಇದು. ನಮಸ್ಕಾರ ಸಾಹೇಬರಿಗೆ. ನಮಸ್ಕಾರ ಅವರಿಗೆ. ಏನು ಹೊರಟಿತ್ತು ನನ್ನ ಮನೆಯಲ್ಲಿ? ನನ್ನನ್ನು ಆರೋಪ ಮಾಡಿದ್ರ್ಯಾ? ಸಾವಿರಾರು ಸಿಡಲ್ಗಳು ಎದ್ದು ಗರ್ಜನೆ ಎದ್ದು ಕಿವಿ ಮುಟ್ಟು ಕೇಳಬಹುದು. ಮುಗಲ ಮೇಲೆ ಹಾರಾಡ್ದು ಪಕ್ಷಿಗಾರನು ಬ್ಯಾಟಿಗಾರನ ಪಾದ ಮೇಲೆ ಬಿದ್ದು ಜೀವದಾನಂದು ಕುಡು ಕೀಳು ಕಿತ್ತಲು ನೀವು ಕೀಳು ಬ್ಯಾಟಿಗಾರನಲ್ಲವೇ? ನೋಡ್ರಿ ಗೌಡ್ರೆ, ನೀವು ದೇವರ ಸಮಾನ, ನಾವು ಮನುಷ್ಯರು. ಆ ತಾಮಟಿಗಾರ ಹೆಣ್ಣು ಮಗಳು ನಿಮ್ಮ ಮೇಲೆ ಫಿರ್ಯಾದು ಕೊಟ್ಟದಕ್ಕ ನಾವು ಬರ್ಬೇಕಾಯ್ತು. ಅಧಿಕಾರದಲ್ಲಿ ಮೀರಿ ಮಾಡಿದ್ವು. ಯಾರಂಬುದು ವ್ಯತ್ಯಾಸ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು. ಸಾಹೇಬ್ರೆ, ನೋಡ್ರಿ ಗೌಡ್ರೆ, ನಾವು ನಿಮ್ಮ ಮನೆಯವರೊಂದು ತಿಳಿದುಕೊಳ್ಳರಿ. ಅಧಿಕಾರದಲ್ಲಿ ಇದ್ದರೂ ಕೂಡ ನಾವು ನಿಮ್ಮ ಬಗ್ಗೆ ಯೋಗ ವಿಚಾರ ಮಾಡುತ್ತೇವೆ. ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ. ಇನ್ನು ಮೇಲೆ ನಾವು ಹೋಗಿ ಬರ್ತೇವ್ರಿ. ಹೋಗಿ ಬನ್ನಿರಿ ಗೌಡ್ರ. ಏನ್ರಿ ಚಾ ಪಾನಿ ಕುಡ್ಬೇಕಾಗ್ಯದ್ರಿ? ಶಿಕ್ರ ಬೀಳೋರಲ್ಲ. ಹಾ, ಅಜ್ಜಿಬಾತ್ ಲಂಚ ಗಿಂಚ ತಗೋರು ನಾವಲ್ಲ, ಕೊಟ್ರೆ ಬಿಡೋರು ಬಿ ಅಲ್ಲ. ಅದು ನೋಡಿ ಗೌಡ್ರು ಯಾರು ಮಾಡ್ತಾರೆ, ಯಾರು ಬಿಡ್ತಾರ ನೋಡು. ಏ ಊರಿನ ಗೌಡ್ರ ಅವ್ರು ಏನ್ ಕಂಪ್ತಿದ್ ಏನು ದೊಡ್ಡ ಗೌಡ್ರ ಈ ಊರಿಂದು ಹೆಂಗ್ ಕೊಡ್ತಾರ ಅವ್ರು ಗೌಡ್ರೆ? ನೋಡೋರು ಬಿಡ್ಬೇಡ್ರಿ. ಚಾ ಪಾನಿ ಕೊಡ್ಬೇಕ್ರಿ, ಈ ಊರಿನ ದೊಡ್ಡ ಗೌಡ್ರ ಇದ್ರು. ಏನಿಲ್ಲ ನೋಡ್ರಿ. 420 ರಾಜ್ ಬೇತನ ಹಯಾರ ಮಾಡೋಣ ಗೌಡ. ರಾಜ್ ಬೇತನ ಕೆಲಸ ಮಾಡಿ ಹಚ್ಚನ ಮತ್ತೆ ಇಲ್ಲ ತನಗ ನೋಡ್ರಲ್ಲ ಗೌಡ್ರ ಏನು ಅಡ್ಡು ಮಂದಿ ತೊಳಸಿ ಬಿಟ್ರ ನನಗ. ಅದು ಏನಿಲ್ಲ ತಗೋದೇ ಬೇಕಾಗ್ತದೆ. ಹಂಗೇನು ಬಿಡೋದಿಲ್ಲ ಅದು. ಗೌಡ್ರ ಈ ಕಾಕಿನೇ ಹಂಗೈತ್ರಿ, ಹೋಗಲ್ಲ ಬಿಡುವ ಮನುಷ್ಯ ಅಲ್ಲಿರು. ಹೇಳಿ ಬಿಕಾರ್ ಚೋಟೆ ಇದ್ರಿ ಹೇಳಿ. ನೋಡ್ರಿ ಪೊಲೀಸ್ರೆ,
ಗಂಗಮ್ಮನ ಸುಳ್ಳು ಫಿರ್ಯಾದಿ ಕೊಟ್ಟುದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಆಗಲೇಬೇಕಿಲ್ಲ, ಆಗಬೇಕೆ. ಎಳೆದುಕೊಳ್ಳ ಬನ್ನಿರಿ ಆಕೆಗೆ. ಅದೇ ಕೆಲಸ ಬರ್ತಿದ್ದೆ ಈಗ ಗಂಗಮ್ಮ ಮಾತ್ರ ಬಿಡುವುದಿಲ್ಲ. ಹೋಗಿ ಬನ್ನಿರಿ ಬೇಗನೆ. ಹೊರಗ ಬರ ಗಂಗವ್ವ ಸುಳ್ಳ ಪ್ರಿಯದಿ ಕೊಟ್ಟವ್ವ, ಯಾಕ ನಮಗ ತ್ರಾಸವ್ವ, ಎಲ್ಲಿದ್ದಿ ಬಾರ ಗಂಗವ್ವ, ಅಡಗ ಬಡ ಎಲ್ಲಿದ್ದಿ ಬಾರ ಗಂಗವ್ವ, ಎಲ್ಲಿದ್ದಿ ಬಾರ ಗಂಗವ್ವ, ಅಡಗ ಬಡ ಎಲ್ಲಿದ್ದಿ ಬಾರ ಗಂಗವ್ವ. ಹೊರಗ ಬರ ಗಂಗವ್ವ ಸುಳ್ಳ ಪ್ರಿಯದಿ ಕೊಟ್ಟವ್ವ, ಯಾಕ ನಮಗ ತ್ರಾಸವ್ವ, ಎಲ್ಲಿದ್ದಿ ಬಾರ ಗಂಗವ್ವ, ಅಡಗ ಬಡ ಎಲ್ಲಿದ್ದಿ ಬಾರ ಗಂಗವ್ವ, ಎಲ್ಲಿದ್ದಿ ಬಾರ ಗಂಗವ್ವ, ಅಡಗ ಬಡ ಎಲ್ಲಿದ್ದಿ ಬಾರ ಗಂಗವ್ವ. ಸುಳ್ಳು ಪ್ರಿಯದಿ ಕೊಟ್ಟಿದ್ದಿ ನಮಗ ತ್ರಾಸ ತಂದಿದ್ದಿ, ನೌಕರಿ ಬಾಳ ತ್ರಾಸ ಐತಿ ಹೇಳುದಪ್ಪ ಯಾರಿಗೆ. ಸುಳ್ಳು ಪ್ರಿಯದಿ ಕೊಟ್ಟಿದ್ದಿ ನಮಗ ತ್ರಾಸ ತಂದಿದ್ದಿ, ನೌಕರಿ ಬಾಳ ತ್ರಾಸ ಐತಿ ಹೇಳುದಪ್ಪ ಯಾರಿಗೆ. ಹಿಡಿಯೋ ಬಡಿಗೆ ಕುದುರೆ ನಡಿಗೆ ಬಿಡಬ್ಯಾಡ ಕರಿಯ ಕೂಗ ಹಗ್ಗ ಹಚ್ಚಿ, ಹಗ್ಗ ಹಚ್ಚಿ ಎಳೆನು ಮುದುಕಿಗಿ, ನಾನು ನೀನು ಹಗ್ಗ ಹಚ್ಚಿ ಎಳೆನು ಮುದುಕಿಗಿ, ಹಗ್ಗ ಹಚ್ಚಿ ಎಳೆನು ಮುದುಕಿಗಿ, ನಾನು ನೀನು ಹಗ್ಗ ಹಚ್ಚಿ ಎಳೆನು ಮುದುಕಿಗಿ. ಸುಳ್ಳು ಪ್ರಿಯದಿ ಕೊಟ್ಟಿದ್ದಿ ನಮಗ ತ್ರಾಸ ತಂದಿದ್ದಿ, ನೌಕರಿ ಬಾಳ ತ್ರಾಸ ಐತಿ ಹೇಳುದಪ್ಪ ಯಾರಿಗೆ. ಸುಳ್ಳು ಪ್ರಿಯದಿ ಕೊಟ್ಟಿದ್ದಿ ನಮಗ ತ್ರಾಸ ತಂದಿದ್ದಿ, ನೌಕರಿ ಬಾಳ ತ್ರಾಸ ಐತಿ ಹೇಳುದಪ್ಪ ಯಾರಿಗೆ. ಹಿಡಿಯೋ ಬಡಿಗೆ ಕುದುರೆ ನಡಿಗೆ ಬಿಡಬ್ಯಾಡ ಕರಿಯ ಕೂಗ ಹಗ್ಗ ಹಚ್ಚಿ, ಹಗ್ಗ ಹಚ್ಚಿ ಎಳೆನು ಮುದುಕಿಗಿ, ನಾನು ನೀನು ಹಗ್ಗ ಹಚ್ಚಿ ಎಳೆನು ಮುದುಕಿಗಿ, ಹಗ್ಗ ಹಚ್ಚಿ ಎಳೆನು ಮುದುಕಿಗಿ, ನಾನು ನೀನು ಹಗ್ಗ ಹಚ್ಚಿ ಎಳೆನು ಮುದುಕಿಗಿ, ನಾನು ನೀನು ಹಗ್ಗ ಹಚ್ಚಿ ಎಳೆನು ಮುದುಕಿಗಿ. ಗಂಗಮ್ಮ ನೋಡಿ ಎಲ್ಲಿ ಕೂತಾಳ ಗಂಗಮ್ಮ. ಎಲ್ಲಿದಿ ಹೊರಗೆ ಬಾರವ ನೀಗ. ಏನೈತ್ರಿ ಸಾಹೇಬ್ರೆ, ಏನಾಯ್ತು? ನನ್ನ ಕಂದಮ್ಮ ಸಿಕ್ಕಿತೇನ್ರಿ ಸಾಹೇಬ್ರೆ? ಏ ಅಮ್ಮ, ನೀ ಎಲ್ಲಿ ಕಂದು ತಂದಿದ ಏನು? ನೀನೇ ಜಗದಾಗ ಆಡಿದ, ನೀನೇ ಆಡಿದ ಯಾರು? ಅಯ್ಯಯ್ಯೋ, ನೀನು ಸೋಮರಾಗೌಡ್ರ ಮೇಲೆ ಸುಳ್ಳು ಫಿರ್ಯಾದಿ ಕೊಟ್ಟಿದ್ದಕ್ಕೆ ಆರೋಪಿಯಾಗಿದೆ. ನಿನಗೆ ಕಚೇರಿಗೆ ಒಯ್ಯಲಿಕ್ಕಾಗಿದೆ. ಹಾ ಅಯ್ಯಯ್ಯೋ ಸಾಹೇಬ್ರೆ, ಈ ಸಮಯದಲ್ಲಿ ನನ್ನ ಕಂದಮ್ಮ ಎಲ್ಲಿ ಹೋಯ್ತು ಏನು? ನಾನು ಏನು ತಿಳಿಲಾರದೆ ದೇವರ ಸಮಾನ ಸೋಮರಾಯಗೌಡ್ರ ಮೇಲೆ ಫಿರ್ಯಾದಿ ಕೊಟ್ಟು ಸರ್ವದ ತಪ್ಪಾಗಿದೆ ಸಾಹೇಬ್ರೆ, ತಪ್ಪಾಗಿದೆ. ನನ್ನನ್ನು ಎಳ್ಕೊಂಡು ಹೋಗ್ರಿ, ಇದೇ ನನ್ನ ದುರ್ದೈವ. ಕಟ್ಟವೆ ರಟ್ಟಿಗೊಲೆ ಹಾಕಲು ದರ ದರ ಹೇಳುತ್ತೆ ಕಚೇರಿಗೆ ಒಯ್ಯವನೆ. ಅಯ್ಯಯ್ಯೋ, ಎಷ್ಟು ಕಷ್ಟ, ಎಷ್ಟು ಪೊಲೀಸರು ಎಳಿತಿದ್ದಾರೆ. ಇದೆಲ್ಲ ಹೆಂಗ ತಾಳಲಿ ಗುರುವೇ? ಸೋನಾರ್ಪಿತ, ಇದೆಲ್ಲ ನಿನ್ನ ಆಟ ತಂದೆ, ಇದೆಲ್ಲ ನಿನ್ನ ಆಟ. ಆ ಸೋಮರಾಗೌಡ್ರ ಮೇಲೆ ಸುಳ್ಳು ಫಿರ್ಯಾದಿ ಕೊಡಲಿಕ್ಕೆ ಹೆಂಗಾಯ್ತು? ನಡಿ ಹೋಗೋಣ.
ಅಯ್ಯಯ್ಯೋ ದಯಾಧನ ಶಂಕರ ಪರಮೇಶ್ವರ ಸಾಹೇಬ್ರೆ, ನನ್ನ ಕಂದಮ್ಮ ಬಂದನಲ್ಲ, ಯಾವುದೇ ಓಣಿಯಲ್ಲಿ ತೆಪ್ಪಿಸ್ಕೊಂಡಿರ್ಬಹುದು ಸಾಹೇಬ್ರೆ. ಇದು ಕಂದ ನಿಂದೆ ಅಲ್ಲ ಗಂಗಮ್ಮ? ಹೌದು ಸಾಹೇಬ್ರೆ, ನನ್ನ ಕಂದ ಇದು ನಂದು. ಯಾಕ ಮಾಡೆಲ್ ಬೇರೆ ಬೇರೆ ಕಾಣುತ್ತಿದಿ? ಇಲ್ಲ ಸಾಹೇಬ್ರೆ, ಇದು ಕಂದಮ್ಮ ನಂದು. ಏ ಮಮ್ಮಟ್ಟಿಯ, ನಿಮ್ಮ ಮಮ್ಮಿನ ಹೇಳಲಿಕ್ಕೆ? ಹಾ ಸಾಬ್ರ. ನಿಮ್ಮ ಮಮ್ಮಿನ ಮಕ್ಕಟ ನಿನ್ನ ಮಕ್ಕಟ ಬೇರೆ ಬೇರೆ ಯಾಕ? ಇಲ್ಲ ಸಾಹೇಬ್ರೆ, ಈ ಕಂದನು ನಂದು ಸಾಹೇಬ್ರೆ, ನಂದು. ಏ ಎಲ್ಲಿ ಹೋಗಿದ್ದೋ ಮಮ್ಮಟ್ಟಿಯ? ಸಾಬ್ರ ಕೆರೆ ಕಡೆ ಹೋಗಿತ್ತಿದ್ರ ಸಾಬ್ರ. ಯಾನು ಕೆರೆ ಕಡೆ ಆ ಕೆರೆ ಕಡೆ ಹೋಗಿತ್ತಿದ್ರ ಸಾಬ್ರ. ಆ ಕೆರೆ ಕಡೆ ಹೋಗಿತ್ತಿದಿ? ಹಾ ಎದಕ್ ಹೋಗಿತ್ತು ಮಗಲ ಕರೆ ಕಡೆ? ಆಳಕ ಎದಕ್ಕ? ಆಡಲಕ. ನನಗೆ ಬ್ಯಾರೆ ಕಳ್ಸಿತ್ರಿ ಇಲ್ಲ ಈಗ? ಖರೇನ ಅಡಿಗೆ ಹೋಗಿತ್ತಿದಿಲ್ಲ? ಹಾ ಯಾರು ಹೋಗಿತ್ತದೋ ಮಮ್ಮಟ್ಟಿಯ? ನಾ ಒಬ್ಬನೇ. ಒಬ್ಬನೇ ಹೋಗಿತ್ತಿದಿ? ನಿಮ್ಮ ಮಮ್ಮಿಗೆ ಹೋಗ್ಬೇಕಿಲ್ಲ? ಮಮ್ಮಿ ಬಂದಿಲ್ಲ. ನಿಮ್ಮ ಮಮ್ಮಿ ನೋಡ್ ನಾವು ಬೆಲ್ಲ ಹತ್ತಿ ಹತ್ತ ಅಳ್ಳಗತ್ತ ನಮ್ ಕೊಳ್ಳೆಗೆ ಬಿದ್ದು. ಹೌದು ಸಾಹೇಬ್ರೆ, ನನ್ನ ಕಂದ ಹಸ್ದಿರ್ಬಹುದು. ನನ್ನನ್ನು ನಿಮ್ಮ ತಂಗಿಯ ಸಮಾನ ತಿಳಿದು ನನ್ನನ್ನು ಬಿಟ್ಟು ಬಿಡ್ರಿ ಸಾಹೇಬ್ರೆ, ಬಿಟ್ಟು ಬಿಡ್ರಿ. ನಾನು ಹೋಗ್ತೀನಿ ಸಾಹೇಬ್ರೆ. ಹಸು ಆತ ಅಮ್ಮ. ನಡಿ ಮಗು ನಡಿ. ಏ ಗಂಗಮ್ಮ ನೋಡಮ್ಮ, ಈ ಕಂದಿಗ ನೋಡ್ಬೇಕಾದ್ರೆ ಕಚೇರಿಗೆ ಒಯ್ಯಾಡ್ದಾಗ ಆಗ್ತದೆ. ಹಸಿ ಹಾಲ ಕುಡಿಯ ಕೂಸಿಗೆ ಕಚೇರಿಗೆ ಒಯ್ದ್ರೆ ದೇವ್ರ ನಮ್ಗೆ ಮೆಚ್ಚುದಿಲ್ಲ. ನೋಡ ಗಂಗಮ್ಮ, ನನ್ನ ತಂಗಿಯ ಸಮಾಧಿ ತಿಳ್ಕೊಂಡು ನಿಂಗೆ ಬಿಟ್ಟೆ ಬಿಡ್ತೇನೆ. ಹೋಗ್ಬಿಡಮ್ಮ, ಹೋಗ್ಬಿಡು. ಆಗ್ಲಿ ಸಾಹೇಬ್ರೆ, ನನ್ನ ಕಂದ ಬುಕ್ಕಳು ಹಸ್ದೋದು. ಗಂಗಮ್ಮ ಗಾಂಧಿ ಸಿಗಲಿ ಲೌಕರಿ ನಡೆದಿ. ನಮ್ದು ಪೇಮೆಂಟ್ ಯಾರು ಮಾಡಾರವ? 3 ತಿಂಗಳ ಪೇಮೆಂಟ್ ಇಲ್ಲ ನಮ್ದು. ಸಾಹೇಬ್ರೆ, ನಾವು ಬಡವರು, ಬಡವರ ಬಳಿ ಎಲ್ಲಿಂದ ಬರ್ಬೇಕ್ರಿ ಸಾಹೇಬ್ರೆ, ಎಲ್ಲಿಂದ ಬರ್ಬೇಕು? ಅದಕ್ಕೆ 3-4 ಲಕ್ಷ ಕಡಿತಾರ. ಎಲ್ಲ ಕಳ್ದ ಕರಿ ಬಂದು ಹೇಳ್ಬಿಡ್ತಾರೆ. ಏನ್ ಮಾಡ್ಬೇಕು ಇವ್ರೀಗ? ಗರೀಬ್ ಯಾರಿಲ್ಲಪ್ಪ ಜಗದಾಗ. ನೋಡ ಗಂಗಮ್ಮ, ಕಸ ತೈಲಿಕ್ ಹೋದ್ರ 500 ಸಿಗ್ತಾವ. ಆಗ್ಲಿ ಸಾಹೇಬ್ರೆ, ಇದೊಂದು ತಗೊಳ್ಕೋರಿ. ಏ ಏನ್ ಬಿಡಮ್ಮ? ಬ್ಯಾಡ ಬ್ಯಾಡ ಏ, ಸಾಹೇಬ್ರೆ, ಈಗ ನಾನು ಹೋಗ್ತೀನಿ ಸಾಹೇಬ್ರೆ. ಬಸ್ ಐತ್ ನಡಿ. ಈಗ ಹೋಗಮ್ಮ, ಐತಿನ ಕೆಲಸ. ಹೋಗ್ ಹೋಗ್. ಪನ್ನಾದ ಆಗೋ ನೋಡಿ. ನಡಿ ನಡಿ.